ಹಗ್ಗಾಯನು ಬರೆದ ಗ್ರಂಥ 2ನೇ ಅಧ್ಯಾಯ 23ನೇ ವಚನ. ಹಗ್ಗಾಯ 2:23. ಹಗ್ಗಾಯ 2:23. ಹಗ್ಗಾಯನು ಬರೆದ ಗ್ರಂಥ 2:23 ಓದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಶೆಯಲ್ತೀಯೇಲನ ಮಗನು, ಶೆಯಲ್ತೀಯೇಲನ ಮಗನು, ನನ್ನ ಸೇವಕನೂ ಆದ ಜೆರುಬ್ಬಾಬೆಲನೇ, ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆ ಉಂಗುರವಾಗಿ ಮಾಡಿಕೊಳ್ಳುವೆನು, ಇದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ನಿನ್ನನ್ನು ಯಾಕೆ ಆರಿಸಿಕೊಂಡಿದ್ದಾನೆ? ಯಾಕೆ ಆರಿಸಿಕೊಂಡಿದ್ದಾನೆ? ಮುದ್ರೆ ಉಂಗುರವಾಗಿ ಆತನ ಹತ್ತಿರ ಇರುವುದಕ್ಕಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಆರಿಸಿಕೊಂಡಿರುವಂತಹ ದೇವರು, ನಿನ್ನನ್ನ ತನ್ನ ರೂಪದಲ್ಲಿ ರೂಪಿಸಿ ಕಳಿಸಿದಂತಹ ದೇವರು, ಆತನ ಈ ಸಮಯದಲ್ಲಿ ನಿನ್ನ ಸಂಗಡ ಮಾತಾಡ್ತಾನೆ. ಆತನ ಉದ್ದೇಶ, ಆತನ ಇಷ್ಟ ನೀನು ನಿರ್ಮಲ ಚಿತ್ತದಿಂದ ಇರುವಂಥದ್ದೇ. ಆತನ ಒಂದು ಆಶೆ, ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ದುಡಿಯುವಂಥದ್ದೇ. ಹಲ್ಲೆಲೂಯಾ. ಮತ್ತೆ ಆತನು ಮುದ್ರೆ ಉಂಗುರವಾಗಿ ನಾನೇ ನಿನ್ನನ್ನು ಏನ್ ಮಾಡ್ತಾ ಇದ್ದೇನೆ? ನನ್ನ ಕೈಗೆ ಹಾಕಿಕೊಳ್ಳುವುದಕ್ಕಾಗಿ ನಿನ್ನ ಆರಿಸಿಕೊಂಡಿದ್ದೇನೆ. ಆತನು ಮಹಾಪರಿಶುದ್ಧನು. ಲೋಕದೊಳಗೆ ಅನೇಕ ಸಿಂಹಾಸನಗಳಿವೆ. ಬಂಗಾರದ ಸಿಂಹಾಸನ, ಬೆಳ್ಳಿ ಸಿಂಹಾಸನ, ವಜ್ರದ ಸಿಂಹಾಸನ. ಆದರೆ ನಿನ್ನನ್ನು ಕರೆದಿರುವಂತ ದೇವರ ಸಿಂಹಾಸನ ಮಹಿಮೆ ಸಿಂಹಾಸನ, ಪರಿಶುದ್ಧ ಸಿಂಹಾಸನ. ಹಲ್ಲೆಲೂಯಾ. ಬಂಗಾರದಿದ್ರು ಅದು ಅಪರಿಶುದ್ಧತೆ ಇರಬಹುದು. ಬಂಗಾರದ ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಂಡವರು ಅಪರಿಶುದ್ಧರಾಗಿರಬಹುದು, ಜನ್ಮ ಪಾಪ ಕರ್ಮ ಪಾಪ ಉಳ್ಳವರಾಗಿರಬಹುದು. ಆದರೆ ನಿನ್ನನ್ನು ಆರಿಸಿಕೊಂಡ ದೇವರ ಸಿಂಹಾಸನ ಮಹಾಪರಿಶುದ್ಧ. ಹಲ್ಲೆಲೂಯಾ. ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 6ನೇ ವಚನ. ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 6ನೇ ವಚನ. ನೀವು ದೇವರುಗಳು, ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದನು. ನೀವು ದೇವರುಗಳಂತ. ಎಂತ ವಿಚಿತ್ರವೇ. ಇದೇ ಮಾತಿಡ್ಕೊಂಡು ಎಲ್ಲರೂ ಏನ್ ಮಾಡ್ತಾರೆ? ಅನೇಕರೊಬ್ಬರನ್ನು ಮಾಡಿಟ್ಬಿಟ್ಟು ಅವರಿಗೆಲ್ಲ ಕಾಲಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಅದೆಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀವು ದೇವರುಗಳು. ಮುದ್ರೆ ಉಂಗುರವಾಗಿ ಆತ ಆರಿಸಿಕೊಂಡ ಮೇಲೆ, ಆತನ ಪ್ರತಿರೂಪ ನಿಮಗೆ ಕೊಟ್ಟ ಮೇಲೆ, ಆತನು ನಿಮ್ಮನ್ನ ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ. ಮೊದಲು ನಿಮ್ಮನ್ನ ಹೆಂಗ ಆರಿಸಿಕೊಳ್ಳಬೇಕು? ಪಾಪದಿಂದ ಬಿಡುಗಡೆ ಮಾಡಿ ಆತನೇ ನಿಜವಾದ ದೇವರಂತ ನೀವು ನಂಬಿದ ಮೇಲೆ
ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟ ಮೇಲೆ ಪಾಪ ವಿಮೋಚನಾ ದೀಕ್ಷಾಸ್ನಾನ ನೀವು ತಗೊಂಡ ಮೇಲೆ ಪಾಪವೆಂಬ ಕಾರ್ಯಗಳು, ಪಾಪವೆಂಬ ಅಪವಿತ್ರವಾಗಿರ್ತಕ್ಕಂಥ ಉದ್ದೇಶಗಳು, ಆಲೋಚನೆಗಳು ಯಾವಿದೆಯೋ ಅವೆಲ್ಲವುಗಳು ನಿಮ್ಮಲ್ಲಿ ಸತ್ತು ಹೋಗ್ಬೇಕು. ಅವೆಲ್ಲ ತೆಗೆದು ಹಾಕಬೇಕು. ಅವು ಬದುಕಬಾರ್ದು. ಅವು ಬದುಕಿದ್ರೆ ಅವೇನ್ ಮಾಡ್ತವೆ? ಒಂದರಿಂದ ಇನ್ನೊಂದು ಚಾಲು ಮಾಡ್ತವೆ. ಇನ್ನೊಬ್ರು ಹೇಳ್ತಾರೆ, ಇಲ್ರಿ ನಾನು ಕುಡಿಯೋದು ಬಿಟ್ಬಿಟ್ಟಿನ್ರಿ. ಗಿಡದಾನಲ್ರಿ, ಅಂಡಲ್ರಿ, ಅದಕ್ಕೆ ಹಾಕ್ಯಂಡಿ. ನಾನು ಸೇದೋದು ಬಿಟ್ಬಿಟ್ಟಿನ್ರಿ, ನೆಗಡಿ ಆಗಿತ್ತು, ಎಕ್ಕೆ ಎಲೆಯಾಗ ತಂಬಾಕು ಹಾಕ್ಯಂಡು ಎಳೆದ್ರ ಏನಾಗತ್ತ? ನೆಗಡಿ ಹೋಗ್ತದೆ, ಕೆಮ್ಮು ಕತ್ತರಿಸ್ತಂದ್ರೆ ಅದಕ್ಕೆ ಒಂದು 2 ಜುರಿ 2 ದಿವಸ ಮಾಡಿದೇನ್ರಿ. ಅದು ಹೆಂಗೈತೆ ಗೊತ್ತ್ರಿ? ಹೆಂಗೈತದ? ತಪ್ಪೆ. ಅಡಿಕೆ ಕದ್ರೆ ಕಳ್ಳ, ಆನೆ ಕದ್ರೆ ಕಳ್ಳ. ಆ ಸ್ವಭಾವನೆ ತೆಗೆದು ಸಿಲಿಬಿಗೆ ಹಾಕ್ಬೇಕು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇನ್ನ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಪ್ರಿಯವಾದವ್ರೆ, ಹಲ್ಲು ನೋವಾಗಿಬಿಟ್ಟತ್ರಿ, ಅದಕ್ಕೋಸ್ಕರವಾಗಿ ಅದನ್ನ ನಾನು ಯಾವುದು ಬಾಯಾಗ ಹಾಕಿ ಕೇಳಕ್ರ ಮೌದು ಇಟ್ಟುಕೊಳ್ಳಕ್ರ ನನ್ನ ಹಲ್ಲು ಏನತ್ತವು ಜೂ ಅಂತ ಎಳಿತೇವ. ಅದು ಇಟ್ಕೊಂಡಾಗ್ಲಿ ಹಲ್ಲು ಹೋಗ್ಬಿಟ್ಟತ್ರಿ, ಬುಟ್ಟು ಬಿಡ್ತೀವಿ. ಎಂತ ನೋವುಗಳ್ರಿ ಇವ್ರಿಗೆ, ಚಟಗಳು ಇರೋದು. ಮೊದ್ಲ ನೋವಿಗೆ ಬೇಕಾದಷ್ಟು ಔಷಧಿಗಳಿದೆ ಪ್ರಿಯರಿ. ಹಲ್ಲಿಲಯ್ಯ. ಯಾಲಕ್ಕಿ ಅದೇ ಪ್ರಕಾರವಾಗಿ ಇಪ್ಪಲಿ ಸಣ್ಣ ಗರದ ಆ ನೋವಿದ್ದ ಜಾಗಕ್ಕೆ ಹಲ್ಲಿನ ನೋವಿಗೆ ಹಚ್ಚಿಕೊಂಡಪ್ಪ ಅಂದ್ರೆ ಅಲ್ಲಿ ನೋವು ಬರಲ್ಲ ಪ್ರಿಯರೇ. ಸೂರ್ಯ ಪ್ರಕಾಶ ತೈಲ ಅಂತ ಬರುತ್ತೆ, ಅದನ್ನು ತೆಗೆದುಕೊಂಡು ಒಂದು ಹಲ್ಲಿನ ಮೇಲೆ ನೀನು ಇಟ್ಕೊಂಡ್ರೆ, ಒಂದು ಹನಿ ಇಟ್ಕೊಂಡ್ರೆ ಆಯ್ತು, ಆಗಿಂದಾಗಲೇ ಅಲ್ಲಿ ನೋವು ಕಡಿಮೆ ಆಗುತ್ತೆ. ಬಹಳಷ್ಟು ಇವೆ, ದೇವರು ಸೃಷ್ಟಿ ಮಾಡಿದ್ದಾನೆ, ಅದೆಲ್ಲ ಬಿಟ್ಬಿಟ್ಟು ಇದು ಇಟ್ಕೋಬೇಕಂತ. ಇನ್ನ ಕೆಲವರು ಹೇಳ್ತಾರೆ, ಇಲ್ರಿ ಹಲ್ಲು ಬೆಳ್ಳಗದೇವ್ರಿ, ಕಲರ್ ಇರ್ಬೇಕಂತ, ಅದಕ್ಕಾಗಿ ನೆಸಿ ತಿಕ್ತವ್ರಿ, ಎಲ್ಲಿಡಕ್ಕೆ ಹಾಕೊಂತೀರಿ. ಪ್ರಿಯವಾದವ್ರೆ, ಯಾವ ದೋಷವಿಲ್ಲದಂತೆ ಇವು ಸಣ್ಣದ ಇನ್ನು ದೊಡ್ಡದು ಎಲ್ಲ ಬರುತ್ತೆ. ಯಾವ ಚಟಗಳು ಇವೆದವಲ್ಲ. ಆಹಾರವಲ್ಲದಕ್ಕೆ ಹಣವನ್ನ ಏನು ಮಾಡಬಾರ್ದು? ಖರ್ಚು ಮಾಡಬಾರ್ದು. ಹಣ ನಿಂದಲ್ಲ. ನಾನು ದುಡಿದಿನಂತ ನೀನು ಅನ್ಕಣಿ, ನಿನ್ನಲ್ಲಿ ಇರ್ತಕ್ಕಂಥ ಉಸುರು ಐತಲ್ಲ, ಅದು ಜೀವಾತ್ಮ ದೇವರದು. ದೇವರು ನಿನ್ನೊಳಗಿದ್ದು ನಿನ್ನ ದೇಹವನ್ನ ಬಳಸಿ ದುಡಿಸಿದ್ದಾನೆ. ಹಲ್ಲೆಲೂಯಾ, ದುಡಿಸಿದ್ದಾನೆ. ಬ್ರದಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ದುರಭ್ಯಾಸಗಳಿಂದ ದೂರ ಇರಬೇಕು. ಯಾಕೆ ಗೊತ್ತಾ? ಈ ದೇಹ ನಿನ್ನದಲ್ಲ. ಇದನ್ನ ಯಾರು ರೂಪ ಮಾಡಿದ್ದಾರೆ? ದೇವರು ತನ್ನ ರೂಪದಲ್ಲಿ ರೂಪ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಇದಕ್ಕೆ ನೀತಿಯನ್ನ ಏನು ಮಾಡಬೇಕು? ಇದಕ್ಕೆ ಕಲಿಸಿಕೊಡ್ಬೇಕು ಪ್ರಿಯರೇ. ಪ್ರೇಸ್ ದಿ ಲಾರ್ಡ್. ಸುಲಭವಾಗಿ ಬರೋದು ಪಾಪ, ಕಷ್ಟಪಟ್ಟ ಕಲ್ತ್ಕೊಳ್ಳೋದು ನೀತಿ. ಹಲ್ಲೆಲೂಯಾ. ಪರಿಶುದ್ಧತೆ. ಯಾಕೆ? ನಿನ್ನ ದೇವರು ಪರಿಶುದ್ಧರಾದ ದೇವರು. ಬೇಡಲ್ಲ. ಕೆಲವು ದೇವರುಗಳು ಕೆಲವು ದಿವಸ ಊರೆಲ್ಲ ಹೊಡ್ಕೊಂಡೋಗ್ಬಿಟ್ನಪ್ಪ, ಆಗೈತೆ. ಊರಾಗ ಏನಾಗ್ತವೆ? ಬೆಳೆ ಬೀಳ್ತಾವ ಬರೀ. ಆ ಪ್ರಕಾರ ಬೀಳಾಗಿರುವ ದೇವರಲ್ಲ. ಕೆಲವರು ಅನ್ಕೊಂತಾರೆ, ಕೆಲವರು ಮಂದಿರಪ್ಪ ಕಟ್ಟಿರಪ್ಪ, ಇದು ಆರಾಧನೆ ಮಾಡೋ ಸ್ಥಳ. ನಮ್ಮ ದೇವ್ರು ಎಂತ ದೇವ್ರು ಗೊತ್ತಾ? ಆಕಾಶವಾತನಿಗೆ ಸಿಂಹಾಸನ, ಭೂಮಿ ಕಾಲಿಡುವಂತ ಒಂದು ಸ್ಥಳ ಪ್ರಿಯರೇ. ಸಾಲದಂತ ಕಾಲಿಡ ಭೂಮಿ, ಆಕಾಶವ ಆತನ ಸಿಂಹಾಸನ. ಆಕಾಶವಲ್ಲ ಅದು ಸಿಂಹಾಸನ ಮಾಡಿಕೊಂಡು ಕುಂತ್ಕೊಂಡಲ್ಲ. ಭೂಮಿ ಕಾಲಿಡಾಕ ಸ್ಥಳ ಸಾಲವಲ್ಲಂತ. ನೀವು ನನಗೆ ಎಂಥ ಮನೆಯನ್ನ ಕಟ್ಟಿವಿರಿ ಅಂತ ಹೇಳ್ಕೊಂಡು ಮಾನವರಿಗೆ ದೇವರ ಪ್ರಶ್ನೆ ಮಾಡ್ತಾನೆ. ಕಟ್ಟಕ್ಕಾಗತ್ರಿ? ಭೂಮಿಗಿಂತ ದೊಡ್ಡದ ಆಕಾಶ, ಅಷ್ಟು ದೊಡ್ಡ ಸಿಂಹಾಸನ ಅಂತ ದೇವರು. ಹಲ್ಲೆಲೂಯಾ. ಒಂದ್ಸಲ ಬಸ್ನಾಗಿಲ್ಲ ಸಾರಿ ಕ್ಷಮಿಸಿ, ಆ ತೂತ್ಕುಡಿ ಅನ್ನತಕ್ಕಂಥ ಒಂದು ಊರು ತಮಿಳ್ನಾಡಿನಲ್ಲಿ. ನಾನು ಏಸೇಪು ಆ ಟೈಮ್ನಾಗ
ಆ ಒಂದು ರೈಲು ಪ್ರಯಾಣ ಮಾಡಿದೆ, ಬಸ್ಸುಗಳು ಕೂಡ. ಅಲ್ಲಿ ಒಬ್ಬತ್ತ ನನ್ನ ಮಗಳ ಕೂತ್ಕೊಂಡಿದ್ದ ಪ್ರಿಯರೇ, ನನ್ನ ಯಾವಾಗನಾಗ್ಲಿ ಬೈಬಲ್ ಯಾವಾಗಲೂ ಇರುತ್ತೆ ರೀ. ನಾ ಕುಂತರು ನಿಂತರು ಮನೆ ಬಿಟ್ಟರು ಬೈಬಲು. ಹಲ್ಲೆಲೂಯ. ದೇವರು ಬರೆದು ಕೊಟ್ಟಿರ್ತಕ್ಕಂಥ ಗ್ರಂಥ. ಪ್ರೇಸ್ ದಿ ಲಾರ್ಡ್. ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನಡಬರ್ಕ ದಾರ್ಯಾಗ ಒಂದು ದೊಡ್ಡ ಮೂರ್ತಿ ಬರುತ್ತೆ ರೀ, ದೊಡ್ಡ ಮೂರ್ತಿ. ಅದಕ್ಕಿಂತ ಮುಂಚೆಗೆ ನಾನು ಸ್ವಲ್ಪ ಇದು ಮಾಡಿ ಅದು ಬೈಬಲ್ ತೆಗೆದು ಓದ್ತಾ ಇದ್ದೆ. ಬೈಬಲ್ ತೆಗೆದು ಓದ್ತಾ ಇರ್ಬೇಕಾದ್ರೆ ನಾನು ಬಗಲಕ್ಕೆ ಕುಂತದ್ದು ಸ್ವಲ್ಪ ದೂರ ಸರ್ವ, ಸ್ವಲ್ಪ ಬುಟ್ಟ. ಯಾಕಂದರೆ ಏಸಪ್ಪ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ, ಸ್ವಲ್ಪ ಬುಟ್ಟ ಮೇಲೆ ಪ್ರಿಯರೇ, ಆಮೇಲೆ ಅದನ್ನು ನಾನು ಗಮನಿಸಿದೆ. ನಾನು ವಾಕ್ಯ ಓದ್ತಾ ಇದ್ದೇನೆ ಅಷ್ಟೇ. ಆಮೇಲೆ ಇನ್ನೂ ಒಬ್ಬರು ಬಂದರು ಪಕ್ಕದಾಗ ಕೂತ್ಕೊಂಡು, ದೇವ್ರ ವಿಷಯ ಅವರು ಕೂಡ ಮಾತಾಡಿದ್ವಿ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಪ್ರಿಯವಾದವರೇ, ಆತ ಒಂದು ಮೂರ್ತಿನ ತೋರಿಸ್ತಾ ಇದೆ. ಆತ ಮೂರ್ತಿ ಬಂದಗಳೇ ಬಹಳ ಸಂತೋಷ ಆಗಿಬಿಡ್ತೀವಿ. ಅದೇ ಅದು ಬಗಲಾಗ ಐತೆ. ಎದ್ರ ಬಗಲಾಗ? ಈ ರೈಲು ಹಳಿ ಬಗಲಾಗ ಕಾಣ್ತದೆ. ಅಬ್ಬಾಬಾಬು, ನಮ್ಮ ದೇವರು ಎಷ್ಟು ದೊಡ್ಡ ದೇವರಪ್ಪ, 70 ಅಡಿ ಎತ್ತರ ಕಟ್ಟಿರು ನೋಡಿ. 70 ಅಡಿ ಎತ್ತರದ ನಮ್ಮ ದೇವರು. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ನಾನು ಬಗಲಾಗಿದ್ದ ಹೇಳಿದೆ, ಬಗಲಾಗಿದ್ದದ್ಗ ನಮ್ಮ ದೇವರು ಆಕಾಶವನ್ನ ಸಿಂಹಾಸನ ಮಾಡ್ಕೊಂಡನ, ಭೂಮಿಯನ್ನ ಪಾದಪೀಠ ಮಾಡ್ಕೊಂಡನ. ಅದರಷ್ಟು ದೊಡ್ಡವರು ಯಾರಾದರೂ ಇದ್ದಾರ? ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಅಷ್ಟು ದೊಡ್ಡ ದೇವರು, ಅಂತ ದೇವರು ನಮಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯ. ಅಂದ ಮೇಲೆ ಪ್ರಿಯವಾದವರೇ, ಆತ ಸೀಟ್ ಬಿಟ್ಟು ಇನ್ನೊಂದು ಸೀಟಿಗೆ ಹೋಗಿಬಿಟ್ಟ. ಆಮೇಲೆ ಇಳಿದು ಹೋಗಿಬಿಟ್ನ್ರಿ ಗಿದ್ದಲೂರು ತಕ್ಕ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯ. ಕೆಲವರು ಹೆಸರು ಹೇಳೋದು ಇಷ್ಟಪಡಲ್ಲ. ಅಂದ್ರೆ ಎಷ್ಟು ಕ್ರೂರತ್ವ ನೋಡ್ರಿ ಲೆಕ್ಕಾಗ್ರಿ. ಭೂಮಿಯನ್ನ, ಆಕಾಶವನ್ನ, ಮನುಷ್ಯರನ್ನ, ಪಶು ಪಕ್ಷಾದಿಗಳನ್ನ ಉಂಟು ಮಾಡಿದ ದೇವರ ಗ್ರಂಥ ನೋಡಿದ್ರೆ ಅವ್ರಿಗೇನ ಇಷ್ಟಪಡಲ್ಲ. ಅಂದ್ರೆ ಅರ್ಥ ಏನ? ಅಂಗಾಲಿನಿಂದ ತಲೆಯವರೆಗೆ ಏನಿದೆ ಇಷ್ಟವಿಲ್ಲದ ಸ್ಥಿತಿ ಇದೆ ಪ್ರಿಯರೇ. ಇಷ್ಟವಿಲ್ಲದ ಸ್ಥಿತಿ ಅಂದ್ರೆ ನಾನು ಅದೆಲ್ಲ ವರ್ಣನೆ ಮಾಡಿ ಹೇಳಕ್ಕಲ್ಲ. ಯಾಕೆ ಗೊತ್ತಾ? ಅವ್ರನ್ನ ಉಂಟು ಮಾಡಿದವರು ಯೇಸಪ್ಪ. ಪ್ರೇಸ್ ದಿ ಲಾರ್ಡ್. ಅವರಿಗೆ ರೂಪ ಕೊಟ್ಟವರು ಯೇಸಪ್ಪ. ಪ್ರೇಸ್ ದಿ ಲಾರ್ಡ್. ಒಂದು ದಿವಸ ಅವರು ಅರಿತುಕೊಂಡು ಅವರಲ್ಲಿ ಇರ್ತಕ್ಕಂಥ ಆ ಸ್ವಭಾವ ಎಲ್ಲ ಒಟ್ಟು ಕಳಚಿ ಬಿದ್ದ ಮೇಲೆ ಅವರ ಉತ್ತಮವಾದ ಸೇವೆ ಮಂದಿರದಲ್ಲಿ ಮಾಡ್ತಾರೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ರೋಮಾಪುರದವರಿಗೆ ಬರೆದ ಪುತ್ರಕ್ಕೆ 16ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಕ್ಕೆ 16ನೇ ಅಧ್ಯಾಯ 20ನೇ ವಚನ. ಎಂಥ ದೇವರು! ಶಾಂತಿದಾಯಕನಾದ ದೇವರು, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಆ ದೇವ್ರನ್ನ ಧ್ಯಾನ ಮಾಡಲಾರ್ದೆ, ಆ ದೇವ್ರ ಕಡೆ ಹೋಗಲಾರ್ದೆ, ಆ ದೇವ್ರನ್ನ ನೋಡಲಾರ್ದೆ, ದೇವ್ರ ಕಡೆ ಇಚ್ಛೆ ಇಲ್ಲದಂಗೆ ಮಾಡಿರ್ತಕ್ಕಂಥ ಅಪವಾದಿ ಇದೇನಲ್ಲ, ಅವನ್ನ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸ್ತಾನಂತ. ಎಲ್ಲ ಗಟ್ಟಿ ಬರ್ತಾನೆ. ಅಂದ್ರೆ ಅರ್ಥ ಏನ? ನೀವು ದೇವರುಗಳೇ, ದೇವರ ಮಕ್ಕಳೇ. ಪ್ರೇಸ್ ದಿ ಲಾರ್ಡ್. ನಾವೇನಪ್ಪ ದೇವರುಗಳಂತ ನೀವು ಅನ್ಬೋದು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11, 10, 11, 12 ನೋಡ್ತೀವಿ ಪ್ರಿಯರು. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಅವರು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರು. ಪ್ರೇಸ್ ದಿ ಲಾರ್ಡ್. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು, ರಕ್ಷಣೆ ಹೊಂದವರು, ನಂಬದೇ ಇರುವಂತವರು ದಂಡನೆಗೆ ಗುರಿಯಾದರು. ಪ್ರೇಸ್ ದಿ ಲಾರ್ಡ್. ಯಾವ ದಂಡನೆ? ಸೈತಾನನಿಗೆ ಅಗ್ನಿ ನರಕವನ್ನು ದೇವರು ಉಂಟು ಮಾಡಿದ್ದಾನೆ, ಮಾನವರಿಗಾಗಿ ಅಲ್ಲ. ಆದ್ರೆ ಅವನ ಮಾತು ಕೇಳಿ ಅವರ ಇಷ್ಟದಂತೆ ನಡೆದರೆ
ತಿಳಿಸ್ಕೊಡ್ತಾನೆ. ಆಗಲೂ ಕೂಡ ಅವರು ತಿರುಗಲಾರ್ದಂಗೆ ಹಂಗೆ ಇದ್ರಪ್ಪ. ಅವರು ಅವನ ಜೊತೆಯಲ್ಲಿ ಆ ನರಕದೊಳಗೆ ಹಾಕಲ್ಪಡ್ತಾರೆ ಪ್ರಿಯರೇ. ಆದರೆ ಯಾರು ಅರಿತುಕೊಂಡು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನೆಲ್ಲ ಬಿಟ್ಟು ದೇವರ ಸನ್ನಿಧಿಗೆ ಬಂದರೆ, ಪಾಪಿ ಮೋಚನ ದೀಕ್ಷಾ ಸ್ನಾನ ತೆಗೆದುಕೊಂಡು ಭಕ್ತಿಯಿಂದ ಅವರು ನಡೆಕೊಂಡ್ರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಪ್ರೇಸಲ್ಲ, ಗುರುಪುತ್ರ ಮಕ್ಕಳಲ್ಲ. ಯಾಕೆ ಗೊತ್ತಾ? ಗುರು ಸತ್ತೋಗಿರ್ತಾನ, ಆದ್ರೆ ನಮ್ಮ ದೇವರು ಸಾವನ್ನ ಗೆದ್ದಿರುವ ದೇವರು. ಪ್ರೇಸಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಳ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೂ ಜೈ. ಹಲ್ಲೆಲೂಯಾ. ಪ್ರಿಯವಾದವರೇ, ಪ್ರತಿಯೊಂದು ಅದ್ಭುತಗಳು ದೇವರು ಯಾವ ಪ್ರಕಾರವಾಗಿ ತಾನು ಮಾಡ್ತಾ ಇದ್ದಾನೋ ತನ್ನ ಮಕ್ಕಳು ಕೂಡ ಆ ಪ್ರಕಾರ ಮಾಡಬೇಕಂತ ಕರೆದಲ್ಲ. ಇವತ್ತು ನೀವು ಸಿದ್ಧವಾಗಿದ್ದೀರಾ? ಅಯ್ಯ, ನನಗೆ ತಲೆನೋವು ಭಾಳ ದಿವಸ ಆಯ್ತು ಕಡಿಮೆ ಆಗುವುದು, ಹೊಟ್ಟೆ ನೋವು ಭಾಳ ದಿವಸ ಆಯ್ತು ಕಡಿಮೆ ಆಗುವುದು, ನಮ್ಮ ಮನೆಯ ನಮ್ಮ ಹೆಣ್ಮಕ್ಳದ ಕಾಟ ಭಾಳ ದಿವಸ ಆಯ್ತು ಸರಿಯಾಗಿಲ್ಲ, ನಮ್ಮ ಕುಟುಂಬದಲ್ಲಿ ಮಕ್ಕಳೆಲ್ಲ ಭಾಳ ದಿವಸ ಆಯ್ತು ಸಮಸ್ಯೆ, ನಮ್ಮಲ್ಲಿ ಬಡತನ ಭಾಳ ದಿವಸ ಆಯ್ತು ಸಮಸ್ಯೆ. ಇದ್ರ ಕಡೆ ನಿಮ್ಮ ಮನಸ್ಸು ತೆಗಿರಿ, ಸಂಪೂರ್ಣವಾಗಿ ದೇವರ ಕಡೆ ನಿಮ್ಮ ಮನಸ್ಸು ಇಟ್ರಿ. ಯಾಕೆ ಗೊತ್ತಾ? ದೇವರು ಒಂದು ಸಲ ನಿನ್ನ ಕಡೆ ದೃಷ್ಟಿ ಇಟ್ರೆ, ಹಲ್ಲೆಲೂಯಾ, ಆ ದೃಷ್ಟಿಯನ್ನು ನೀನು ಸಂಪೂರ್ಣವಾಗಿ ಗ್ರಹಿಸಿಕೊಂಡರೆ ಆವತ್ತೇ ನಿನಗೆ ಶುಭಗಳಿಗೆ ಆರಂಭ. ಬೇಕಲ್ಲ, ಅದಕ್ಕಾಗಿಯೇ ನಿನ್ನ ಕರೆದಿದ್ದಾನೆ, ಅದಕ್ಕಾಗಿಯೇ ನಿನ್ನನ್ನು ಆಯ್ಕೆ ಮಾಡಿದ್ದಾನೆ. ಹಲ್ಲೆಲೂಯಾ. ಆಕಾಶವನ್ನು ಸಿಂಹಾಸನವನ್ನ ಹಾಕಿಕೊಂಡ ಆಕಾಶದಲ್ಲಿ ನಿನ್ನನ್ನೇ ದೃಷ್ಟಿಸುವಂತ ದೇವರು. ಪ್ರೇಸಲ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಧರ್ಮೋಪದೇಶ ಕಾಂಡ 29:29 ರಹಸ್ಯವಾದವುಗಳು ಆತನ ಕೈಯಲ್ಲಿದ್ದಾವೆ, ಉಳಿಕೆಯಾದ ಎಲ್ಲವುಗಳು ಕೂಡ ನಮಗೆ ಕೊಡುವುದಕ್ಕಾಗಿ ಕರೆದಿದ್ದಾನಂತ. ಪ್ರೇಸಲ. ಭೂಮಿಯು ಆತನದು, ಭೂಮಿಯಲ್ಲಿರುವ ಬಂಗಾರ ಆತನದು, ಬೆಳ್ಳಿ ಆತನದು. ಯಾರು ಎಷ್ಟು ಗಳಿಸಿದ್ರು ಅವರೆಲ್ಲ ಬಿಟ್ಟೇ ಹೋಗಬೇಕು, ತಗೊಂಡು ಹೋಗಲ್ಲ. ಒಬ್ಬ ವ್ಯಕ್ತಿ ದುಡಿತವೇ ದುಡ್ಡಿನ ತಾಯಿ, ಕಾಯಕವೇ ದೇವರು ಅಂತ ತಿಳ್ಕೊಂಡು ದುಡಿಬೇಕು. ಕಾಯಕ ಅಂದ್ರೆ ಕೆಲಸ ಮಾಡೋದು, ಕೆಲಸವೇ ದೇವರು ಅಂತ ತಿಳ್ಕೊಂಡು ಆತ ದುಡಿದ 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 ಆ ದುಡಿತದಲ್ಲಿ ಅನೇಕರಿಗೆ ತಾನೂ ಸಹಾಯ ಮಾಡಿದ, ಕೋಟಿಗಟ್ಟಲೆ ಆಸ್ತಿ ಮಾಡಿದ. ದೇವರನ್ನ ನಂಬಲಿಲ್ಲ ಪ್ರಿಯರೇ, ದುಡಿತವನ್ನ ನಂಬಿದ, ದುಡಿತವನ್ನ ನಂಬಿದ. ಆ ಕಾಯಕ, ಕಾಯಕ ಅಂದ್ರೆ ಕೆಲಸ, ಕೆಲಸವನ್ನ ನಂಬಿದ. ಕೆಲಸ ಈ ಲೋಕದಲ್ಲಿ ನೀನು ಬದುಕುವುದಕ್ಕೆ ಅಷ್ಟೇ. ಪ್ರೇಸಲ, ನಿನ್ನ ಸಾವಿನಿಂದ ಪಾರು ಮಾಡುವುದಕ್ಕೆ ಅಲ್ಲ, ಅದು ನಿನಗಿರುವ ಬಂದು ತೊಂದರೆಗಳಿಂದ ಪಾರು ಮಾಡುವುದಕ್ಕೆ ಅಲ್ಲ. ನಿನ್ನ ಮನುಷ್ಯನಿಗೆ ಪ್ರವೇಶ ಮಾಡಿ ನಿನ್ನ ಜೀವಿತವನ್ನ ಹತ್ಯಾಕಾಂಡಕ್ಕೆ ಒಪ್ಪಿಸುವಂತ ಸ್ಥಿತಿ ಉಂಟು ಮಾಡುವಂತ ಆ ಒಂದು ಸ್ಥಿತಿಗಳಿಂದ ಬಿಡುಗಡೆ ಮಾಡುವಂಥದ್ದು ಅಲ್ಲ. ಕೋಟಿಗಟ್ಲೆ ಆಸ್ತಿ. ಒಂದು ದಿವಸ ಒಬ್ಬರ ಹತ್ರ ಸಾಲ ತಗೊಂಡ, ಲಾಸ್ ಆಗಿಬಿಡ್ತು. ಕೋಟಿಗಟ್ಲೆ ಆಸ್ತಿ ಬಿಟ್ಟು ಒಂದು ನಿರ್ಧಾರ ತಗೊಂಡ. ಏನ್ ಗೊತ್ತಾ? ಆತ್ಮಹತ್ಯೆ ಮಾಡಿಕೊಂಡು ಸತ್ತ ಪ್ರಿಯರು. ಕಾಯಕ ಉಳಿಸ್ದ, ಕೆಲಸ ಉಳಿಸ್ದ, ದುಡಿತವೇ ದುಡ್ಡಿನ ತಾಯಿ ಉಳಿಸಿದ, ಉಳಿಸಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕುರ್ಸಿ. ಹಲ್ಲೆಲೂಯಾ. ಆಮೆನ್. ಧರ್ಮೋಪದೇಶ ಕಾಂಡ 29:29 ಓದ್ರಿ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ರಹಸ್ಯವಾದ
ಪ್ರೇಸಲ್ಲ. ಆತನ ಬಾಯಿಯಿಂದ ಬಂದಿರ್ತಕ್ಕಂಥದ್ದು ಬೆಳಕಾಗಲಿ ಅಂತಲೂ ಬೆಳಕಾಯಿತು. ಈ ಭೂಮಿ ಆತ ಉಂಟು ಮಾಡಿ, ಎಲ್ಲ ಸೃಷ್ಟಿ ಆತ ಉಂಟು ಮಾಡಿದ. ಅದು ಯಾರು? ನಿನಗೋಸ್ಕರವಾಗಿ. ಪ್ರೇಸಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮುಂಟಾಗಲಿ. ನಿನ್ನನ್ನ ಭೂಲೋಕದಲ್ಲಿ ಆತನಂತೆಯೇ ರೂಪಿಸಲು, ಆತನು ಮಾಡಿದಂತೆಯೇ ಕಾರ್ಯಗಳು ಮಾಡಲು ನಿನ್ನನ್ನು ದೇವರು ಕರೆದಿದ್ದಾನೆ. ಪ್ರೇಸಲ್ಲ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. 1 ಯೋಹಾನ 4ನೇ ಅಧ್ಯಾಯ 17ನೇ ವಚನ. ಆತನು ಹೇಗಿದ್ದಾನೋ ನಾವು ಕೂಡ ಹಾಗೆಯೇ ಇರಬೇಕಂತ. ಪ್ರೇಸಲ್ಲ. ಅಂದರೆ ನಿನ್ನ ಬುದ್ಧಿ ಬದಲಾವಣೆ ಆಗಬೇಕು, ನಿನ್ನ ಮಾತಿನ ವೈಖರಿ ಬದಲಾವಣೆ ಆಗಬೇಕು, ನಿನ್ನ ಆಲೋಚನೆ ವಿಧಾನವು ಬದಲಾವಣೆ ಆಗಬೇಕು, ನಿನ್ನ ನಡತೆ ಬದಲಾವಣೆ ಆಗಬೇಕು, ನಿನ್ನಲ್ಲಿರುವ ಕೋಪದ ಬುದ್ಧಿ ತಲೆಗೆ ಹೋಗಬೇಕು. ಕೋಪ ಪಾಪಕ್ಕೆ ಮೂಲ ಅಂತ. ಮಕ್ಕಳ ಮೇಲೆ ಮಾಡ್ಬೋದು, ಕುಟುಂಬದವ್ರ ಮೇಲೆ ಮಾಡ್ಬೋದು, ಇನ್ನೊಬ್ಬರ ಮೇಲೆ ಮಾಡ್ಬೋದು. ಅದನ್ನು ತೆಗೆದು ಹಾಕಂತ ತಿಳ್ಕೊಂಡು ಎಷ್ಟೋ ಕೆಲವರು ಏನಿಲ್ಲ, ವಯಸ್ಸಾಗಿರ್ತದ್ರಿ, ಅಲ್ಲಿ ಕುಂತು ಇಲ್ಲಿ ಕುಂತು ಕೆಲಸಕ್ಕೆ ಬರೋದು ಸುದ್ದಿ ತಾಸುಗಟ್ಟಲೆ ಮಾತಾಡ್ತಾರೆ. ಮೊಣಕಾಲವ್ರು ನೀನು 7 ಸಲ ಪ್ರಾರ್ಥನೆ ಮಾಡಿ. ಎಷ್ಟೋ ದಿವಸಗಳಿಂದ, ಎಷ್ಟೋ ವರ್ಷಗಳಿಂದ ಪಾಪ ಶಾಪಗಳು ಮಾಡಿ ಅವರು ನರಕದೊಳಗೆ ಹೋಗ್ಯಾರ. ನಿನ್ನ ತಾಯಿ ಹೋಗ್ಯಾರ, ನಿಮ್ಮ ತಾತ ಹೋಗ್ಯಾರ, ಮುತ್ತಾತ ಹೋಗ್ಯಾರ, ಅಣ್ಣ ತಮ್ಮರು ಹೋಗ್ಯಾರ. ನೀನು ನಿನಗೋಸ್ಕರವಾಗಿ, ನೀನು ಬೆಳಕಾಗಿ ನಿನ್ನ ಮನೆಯನ್ನು ರಕ್ಷಣೆಯಲ್ಲಿ ನಡೆಸಬೇಕು. ಅದಕ್ಕಾಗಿ ಪ್ರಾರ್ಥನೆ ಮಾಡಿದ. ಎಷ್ಟು ವರ್ಷ ನೀನು ದೇವರ ಸನ್ನಿಧಿಗೆ ಬಂದರು ನಿನ್ನ ಮಕ್ಕಳು ಮಾರ್ಪಾಟ ಹೊಂದ್ಯಾರ? ಯಾಕೆ ಹೊಂದಿಲ್ಲ? ಅವ್ರಿಗಾಗಿ ನೀನು ಪ್ರಾರ್ಥನೆ ಮಾಡಿಲ್ಲ. ಮತ್ತೆ ನೀನು ಹೇಳ್ತಿ ಏನೊಂದು ಗೊತ್ತಾ, ಅವ್ರು ಬರವಲ್ರು ಎಷ್ಟು ಹೇಳಿದ್ರೆ. ಹಂಗಲ್ಲ, ದೇವ್ರನ್ನ ಕೇಳಿಯ, ದೇವ್ರನ್ನ ಕೇಳಿಯ. ದೇವರೇ, ಎಂತೆಂಥದಕ್ಕೋ ಕಣ್ಣೀರು ಸುರಿಸಿ, ಎಂಥದಕ್ಕೋ ನೀನು ಹೊತ್ತಿ ನನಗೆ ಕೇಳೋರಿಲ್ಲ ಅಂತ ಎಷ್ಟೋ ಗೋಳಾಡಿ, ಆದರೆ ಅವರಿಗಾಗಿ ನೀನು ಗೋಳಾಡಿ. ಅವರು ಪ್ರಿಯವಾದವರೇ, ನಾಳೆ ಸತ್ತರೆ ಅವರು ನರಕದಲ್ಲಿ ಅಂಗಲಾಸ್ತಾರೆ. ನಿನ್ನ ಸಿಟ್ಟಿಲಿ ನಮ್ಗೆ ಹೇಳಿದ್ದೀವಿ, ಪ್ರೀತಿಯಿಂದ ಇಂಥದ್ದು ಅಂತ ಹೇಳಿದ್ರೆ ನಾವು ನಿನ್ನ ಮಾತು ಕೇಳ್ತಿದ್ವಿ ಅಂತಾರಲ್ಲಿ. ನಿನ್ನ ಮೇಲೆ ನೇರಾರೋಪಣೆ ಹೊರಿಸ್ತಾರ. ಪ್ರಿಯರೇ, ನಿನ್ನ ಕುಟುಂಬದವರಿಗಾಗಿ, ಮಕ್ಕಳಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿಯಾ? ಇವತ್ತು ದೇವರು ನಿನ್ನ ಕೇಳ್ತಾ ಇದ್ದಾರೆ. ನನ್ನ ಜೀವಿತವನ್ನು ಏನ ಮಾಡಬೇಕು? ನೀನು ಸಂಪೂರ್ಣವಾಗಿ ದೇವರ ಮಗನ ರೂಪದಲ್ಲಿ ತರಬೇಕು. ಪ್ರೇಸಲ್ಲ. ನೋಡು, 1 ಯೋಹಾನ 4ನೇ ಅಧ್ಯಾಯ 17ನೇ ವಚನ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಯಾವಾಗ ಯೇಸಪ್ಪ ನಂಬಿದೋ ಆತನ ರೂಪವೇ ನಿನಗೆ ಬಂದಿದೆ. ನೀನು ಜೀವಿಸ್ಬೇಕು, ಆತನಂತೆಯೇ ಜೀವಿಸ್ಬೇಕು. ಮತ್ತೆ ಏನ್ ಮಾಡ್ಬೇಕ್ರೆ? ಪಾರ್ಟಿ ಮಾಡಿದ್ರಿ, ಹೋಗ್ಬಿಟ್ಟಿದ್ದೆ, ಊಟ ಮಾಡ್ಬೇಕಂತ ಹೋದಿನ್ರಿ, ಏನ್ ಮಾಡ್ಬೇಕು? ಬಜ್ಜಿ ತಂದೀವಿ, ಚಲೋ ತಂದೀವಿ, ಗೋವದ ಮಾಲ್ ಅಂದ್ರೆ ಹಗರ್ಕ ಬಾಯಾಗ ಹಾಕೊಂಡ್ಬಿಟ್ಟೆ. ಅಲ್ಲಿಲ್ಲಯ್ಯ, ಆ ಪ್ರಕಾರ ಗೋಲ್ಮಾಲ್ ಮಾಡಿ ನಿನ್ನ ದೇಹವನ್ನು ಹಾಳು ಮಾಡ್ಕೋಬೇಡ. ಪ್ರಿಯವಾದರೆ, ಅದೇ ಪರಪಟಾಗಿ ಕೈ ಸುಟ್ಟಿರ್ತದೆ, ಅದನ್ನ ವಾಸಿ ಮಾಡ್ಕೊಳಕ್ಕೆ ವೈದ್ಯರ ತಕ್ಕ ಹೋಗಿ ಎಷ್ಟೋ ದಿವಸ ನೀನು ಕಷ್ಟಪಟ್ಟು ವಾಸಿ ಮಾಡ್ಕೊಂತೀವಿ. ಅದೇ ಅಕಸ್ಮಾತ್ ಪ್ರಿಯವಾದವರೇ, ನೀನು ಹೋಗಿ ಬೆಂಕಿಯಲ್ಲಿ ಕೈ ಇಡ್ತೀಯಾ? ಇಡಲ್ಲ. ಅದಕ್ಕೆ ಯಾರು ಈ ಲೋಕದಲ್ಲಿ ಬಡವರು, ಯಾರು ಈ ಲೋಕದಲ್ಲಿ ಬಲಹೀನರು, ಯಾರು ಈ ಲೋಕದಲ್ಲಿ ಕೊಲೆಗಾರರು ಅಂತ ನೋಡಬೇಕಾದ್ರೆ ಪ್ರಿಯವಾದವರೇ, ಜ್ಞಾನೋಕ್ತ ಗ್ರಂಥದಲ್ಲಿ ಒಂದು ಮಾತು ತಿಳಿಸಲ್ಪಡುತ್ತೆ. ಆ ಮಾತು ಏನೆಂದರೆ, ಮದ್ಯಪಾನ ಮಾಡುವವರೇ, ಮದ್ಯಾಸಕ್ತಿ ಉಳ್ಳವರೇ. ಪ್ರಿಯವಾದವರೇ, ಹೌದು, ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ನೀವು ಆತನ ಮಾತಿಗೆ ಕಿವಿಗೋಡು. ಆ ದುರಭ್ಯಾಸಗಳಿಂದ ಸಂಪೂರ್ಣವಾಗಿ ನೀವು ದೂರ ಸರಿದು ದೇವರಿಗೆ ವಿಧೇಯರಾಗಿ ಜೀವಿಸಿರಿ. ಪ್ರೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್.
ಹಲ್ಲಿಲೋಯ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲಿಲೋಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲಿಲೋಯ. 23ನೇ ಅಧ್ಯಾಯ ಜ್ಞಾನಕ್ಕೆ ಓದ್ರಿ. 23ನೇ ಅಧ್ಯಾಯ 29 ಓದ್ರಿ. ಅಯ್ಯಯ್ಯೋ ನಮ್ಮವರು ಯಾರು, ಅಕಟ ಎಂದು ಕೂಗಿಕೊಳ್ಳುವರು ಯಾರು, ಯಾರು ಜಗಳವಾಡುತ್ತಾರೆ, ಯಾರು ಗೋಳಾಡುತ್ತಾರೆ, ಯಾರು ಸುಮ್ಮನೆ ಗಾಯ ಪಡುತ್ತಾರೆ, ಕೆಂಪೇರಿದ ಕಣ್ಣುಳ್ಳವರು ಯಾರು, ಮಿಶ್ರ ಮದ್ಯಪಾನಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ, ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ. ಕೆಂಪಗಿರುತ್ತಂತ ಪ್ರಿಯವಾದವರೇ. ಈಗೆಲ್ಲ ಬಂದವರು ಪಾಕೆಟ್ನಾಗೆಲ್ಲ ಕೆಂಪು ಬಂದವರು. ಅಲ್ಲಿಲ್ಲಯ್ಯ, ಹಾವಿನಂತೆ ಕಚ್ಚುತ್ತಂತ, ಒಳಗೆ ಹಗುರವಾಗಿ ಇಳಿಯುತ್ತಂತ. ಹೌದು ಮುಂದೆ. ಹೌದು, ನಾಗದ ಹಾಗೆ ಕಡಿಯುತ್ತದೆ, ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು. ನಿನ್ ಕಣ್ಣು ಯಾವುದಿಲ್ಲ ಅದೆಲ್ಲ ಕಣ್ಣಿಗೆ ಬರ್ತಾವಂತ, ಜ್ಞಾಪಕ ಬರ್ತಾವ. ಮನಸ್ಸು ವಿಪರೀತಗಳನ್ನ ಹೊರಪಡಿಸುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುತ್ತೆ. ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಅಬ್ಬಾ. ಜನರು ನನ್ನನ್ನು ಒಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಗೊತ್ತಾಗಲಿಲ್ಲ. ಯಾವಾಗ ಎಚ್ಚೆತ್ತೇನು ಪುನಃ ಯಾರನ್ನೇ ಹುಡುಕೇನು ಅಂದುಕೊಳ್ಳುವಿ. ಅಬ್ಬಾ. ಇನ್ನ ಕೆಲವರು ಪ್ರಿಯವಾದವ್ರೆ, ಅಬ್ಬಾ ಹಿಂಗ ಮಾತಾಡಿಬಿಟ್ರು ಹಂಗ ಮಾತಾಡಿಬಿಟ್ರು ಅಂತ ತಿಳ್ಕೊಂಡು ಕೆಲವ್ರು ಈಗಿನಾಗೆಲ್ಲ ವಿಡಿಯೋಗಳು ಬಂದವಲ್ರಿ, ಕುಡಿದ ಸಮಯ ವಿಡಿಯೋ ಮಾಡ್ತಾರ್ರಿ ಕೆಲವರು. ಅದೇನೋ ಆಮೇಲೆ ನೋಡ್ಕೋಬೇಕಂತ, ಆಮೇಲೆ ಮತ್ತೆ ನೋಡ್ಕೋಬೇಕಂತ. ದಯಮಾಡಿ ಪ್ರಿಯವಾದವ್ರು, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಆ ಬದುಕು ಮಾಡಬೇಡಿ. ಇನ್ನು ಕೆಲವರು ಹೆಣ್ಮಕ್ಳು ಕುಡಿತೀರಂತ, ಕೆಲವರು ಬೇರೆಯವರು ಬಂದು ಇನ್ನೊಬ್ರು ಮನೆಗೆ ತರಿಸ್ಕೊಂಡ ಅವಾಗ ಯಾರು ಅವ್ರ ಮನೆಗೆ ಯಾರು ಇರಲಿಲ್ಲಪ್ಪ, ಅಕ್ಕ ತಂಗಿಯರು ಯಜಮಾನ ಅವ್ರು ಯಾರು ಇರಲಿಲ್ಲಪ್ಪ ಅಂದ್ರೆ ಅವ್ರ ಜೊತೆ ಕೂತ್ಕೊಂಡು ಇವರು ಸ್ವಲ್ಪ ಒಳಗಾಗ್ತಾರಂತ. ಪ್ರಿಯವಾದವ್ರೆ, ಆ ಬದುಕು ಮಾಡಬೇಕು ದಯಮಾಡಿ. ಯಾಕೆ ಗೊತ್ತಾ, ಈ ದೇಹ ದೇವರು ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಈ ದೇಹವನ್ನು ಒಲೆ ಮಾಡುವ ಅಧಿಕಾರ ನಮಗಿಲ್ಲ. ಆದ್ರೆ ಅಪವಾದಿ ನಮಗೆ ವಿಪರೀತವಾಗಿರ್ತಕ್ಕಂಥ ಅಪವಿತ್ರವಾದ ಮನಸ್ಸನ್ನು ಕೊಟ್ಟು ಇದು ಮಾಡಿದ್ದಾರೆ. ಪಶ್ಚಾತ್ತಾಪ ಪಟ್ಟು ಸಂಪೂರ್ತಿಯಾಗಿ ನಾವೇನ್ ಮಾಡೋಣ, ಅದನ್ನು ತೆಗೆದು ಹಾಕೋಣ. ದೇವರನ್ನ ಕ್ಷಮಿಸು ಎಂಬುದಾಗಿ. ಯಾಕೆ? ನೀನು ಆತನ ಕುಮಾರನಾಗಿ ಲೋಕದಲ್ಲಿ ಬೆಳಗುವುದಕ್ಕಾಗಿ ನಿನ್ನನ್ನು ಆರಿಸಿಕೊಂಡದನ್ನ ಬರೆದಲ್ಲ. ಆ ಕಡೆ ಸಲ ನೀವು ಕೇಳಿದ್ರಿ ಪ್ರಿಯರೇ, ಕೆಸರಿನಲ್ಲಿ ಜಾರಿ ಕಿವಿಯೊಳಗಿರ್ತಕ್ಕಂಥ ವಾಲೆ ಬಿತ್ತು, ಗಟ್ಟರದಲ್ಲಿ ಬಿತ್ತು. ಅದನ್ನು ಹುಡುಕಾಡಿ ತೆಗೆದುಕೊಂಡು ಸ್ವಚ್ಛ ಮಾಡಿ ಮತ್ತೆ ಇಟ್ಕೊಂಡ್ಲು. ಅದೇ ಇನ್ನೊಂದ್ಸಲ ಮತ್ತೆ ಬಿಸಾಕಿ ಮತ್ತೆ ಇಟ್ಕೊಂತಾಳೆ ಇನ್ನೊಂದು ದಿವಸ. ಒಂದ್ಸಲ ಆ ಪ್ರಕಾರವಾಗಿ ನಿನ್ನ ಚಲೋ ಬಂಗಾರದ ವಸ್ತು ಬಿಸಾಕಿ ಆ ಥರ ದಿನ ಬಿಸಾಕು, ಮುಂಜಾನೆ ಸಾಯಂಕಾಲ ಆಮೇಲೆ ಇಟ್ಕೋ. ಮಾಡ್ತೀಯ ಹಂಗ? ಮಾಡಲ್ಲ. ಅದ್ರ ಬಗಲಾಗ ಹೋಗ್ಬೇಕಾದ್ರೆ ಮೂಗು ಮುಚ್ಕೊಂತೀನಿ ನೀನು, ಅದು ನೀನು ಮೂಗಿನೊಳಗೆ ಹೋಗಲ್ಲ, ಅಲ್ಲಿ ಮೂಗು ಮುಚ್ಕೊಂಡು ಇಟ್ಟಾಡ್ತಿ. ಅಂತ ಭಯಂಕರ ಪಾಪವನ್ನು ಯಾಕೆ ಇಷ್ಟಪಡ್ತಿ, ಹೇಗೆ ಇಷ್ಟಪಡ್ತಿ ನೀನು? ಅದಕ್ಕೆ ಒಂದಲ್ಲಿ ಹೇಳ್ತಾನೆ, ನಾಯಿಯು ತಿರುಗಿ ಕಕ್ಕಿದ್ದನ್ನು ನೆಕ್ಕೋದಕ್ಕೆ ಹೋದಂತೆ, ಹಂದಿ ತಿರುಗಿ ಮತ್ತೆ ಇದರಲ್ಲಿ ಕೆಸರಿನಲ್ಲಿ ಹೋದಂತೆ. ಬೇಡ, ನೀವು ವಾಕ್ಯವನ್ನು ಕೇಳ್ರಿ, ವಾಕ್ಯಕ್ಕೆ ಬೆನ್ನು ಕೊಟ್ಟು ಹೋಗಬೇಡ್ರಿ. ನಿಮ್ಮ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ದೇವರ ವಾಕ್ಯವನ್ನು ಹಿಡ್ಕೊಂಡ್ರಿ. ಯಾಕೆ ಗೊತ್ತಾ? ಯುಗಗಳು ನಿಮ್ಮನ್ನ ನಿಮ್ಮ ತನ್ನ ಜೊತೆಗೆ ಇರಿಸುವ ದೇವರು ನಿಮ್ಮ ಸಂಘ ಮಾತಾಡ್ತಾನೆ. ಸಾಮಾನ್ಯವಾಗಿರುವಂತ ದೇವರಲ್ಲ. 2 ಪೇತ್ರ 2:22. 2 ಪೇತ್ರ 2:22. ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ತಿರುಗಿಕೊಂಡಿತು, ಮತ್ತು ತೊಳೆದ ಹಂದಿ ಕೆಸರಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಪ್ರಿಯವಾದವರೇ, ದಯಮಾಡಿ ಬೇಡ. ದೇವರು ಮಕ್ಕಳಾಗಿರ್ತಕ್ಕಂಥ ನೀವು ಹೊರಗಳಿಂದ ತುಂಬಿ
ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವನ್ನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ. ಅವರು ನೀತಿ ಮಾರ್ಗವನ್ನ ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ಪ್ರಿಯವಾದವರೇ, ತಿಳ್ಕೊಂಡವ್ರು ಜಾಗೃತವಾಗಿರ್ರಿ. ನಾವು ಮನೆಗಿದೀವಿ, ಅಯ್ಯರಿಗೆ ಹೆಂಗೆ ಗೊತ್ತಾಗತ್ತೆ ಅಂತ ತಿಳ್ಕೊಳಕ್ ಹೋಗ್ರಿ. ನನಗೇ ಗೊತ್ತಾಗ್ಬೇಕಾದ್ರೆ ಮತ್ತೆ ನಿಮ್ಮನ್ನು ಉಂಟು ಮಾಡಿದ ದೇವ್ರಿಗೆ ಗೊತ್ತಾಗ್ಲಾರ್ದಂಗೆ ಇರ್ತದ? ನೀವು ಮಾಡೋದೆಲ್ಲ ಗೊತ್ತಾಗುತ್ತೆ ಪ್ರಿಯರು. ಅದ್ರ ಒಂದು ಮಾತು ನೀವು ಅನ್ಕೊಂಡ್ರೆ ಅಯ್ಯರ್ ನಮ್ಮನ್ನ ಅಷ್ಟು ಕೇರ್ ಮಾಡಲಿಲ್ಲಪ್ಪ, ಅದಕ್ಕೆ ನಾವು ದೂರ ಸರಿದು ಬಿಟ್ಟಿವಿ. ಅದೊಂದು ಮಾತು ಹೇಳ್ತೇನೆ, ಪ್ರತಿನಿತ್ಯ ನನ್ನ ಕಣ್ಣೀರು ಬರ್ತಾವೆ ನಿಮ್ಮನ್ನ ನೆನಪು ಮಾಡ್ಕೊಂಬಂಗೆ. ಯಾಕೆ ಗೊತ್ತಾ? ದೇವರೇ, ಸರಿಯಾದ ರೀತಿಯಲ್ಲಿ ಬೆಳೆಸುವುದಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಆತ್ಮಕ್ಕೆ ಸರಿಯಾದ ರೀತಿಯಲ್ಲಿ ನಾನು ಬೋಧನೆ ಮಾಡಲಿಲ್ಲ, ನನ್ನ ಕ್ಷಮಿಸಯ್ಯ ಅಂತ ತಿಳ್ಕೊಂಡು ಪ್ರತಿನಿತ್ಯ ಆತ್ಮ ರಕ್ಷಿಸಲ್ಪಡಬೇಕು, ಆ ಆತ್ಮ ಬಲವಾಗಿ ನಿನ್ನಲ್ಲಿ ಬೆಳಗಬೇಕು ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಪ್ರಿಯರು. ಲೋಕಸ್ಥರು ಒಂದು ಸಲ ಇದು ಮಾಡಿದ್ರೆ ಇನ್ನೊಂದು ಸಲ ಅವ್ರನ್ನೇನು ಮಾಡಲ್ಲ, ಎಂಟ್ರಿ ಮಾಡಿಬಿಡ್ಸಲ್ಲ. ಅದು ಲೋಕದವರು. ನಮ್ಮಪ್ಪ ಏಸಪ್ಪ ಕ್ಷಮಿಸುವ ದೇವರು. ಎಲ್ರಿಗೂ ಕ್ಷಮಿಸ್ತಾನ ಅಂತ ತಿಳ್ಕೊಂಡು ಪದೇ ಪದೇ ನಾವು ತಪ್ಪು ಪಶ್ಚಾತ್ತಪಟ್ಟು ಕಣ್ಣೀರಿಟ್ಟು ದೇವರು ನನ್ನ ಕ್ಷಮಿಸುವಂತ ಮತ್ತೆ ಪುನಃ ನಾವು ದೇವರಿಗೆ ಸಿಲುಬೆಗೆ ಹಾಕ್ತೀವಂತ ಆ ಥರ ಮಾಡಿದರೆ, ಅದಕ್ಕೆ ನೋವು ಪಡಿಸ್ತೀವಂತ ನಾವು ಆ ಥರ ಮಾಡಿದ್ರೆ ಅದು ಸಾಮಾನ್ಯವಾಗಿರುವಂಥ ದೇವರು. ಇನ್ನು ಕೆಲವರು ಅಂತಾರೆ, ಸರಿ ಹಾಗಾದ್ರೆ ಏಸಪ್ಪ ರಕ್ಷಣೆ ಮಾಡ್ತಾನೆ ಹಂಗಾದ್ರೆ ರಕ್ಷಣೆ ಮಾಡ್ತಾನೆ ಅಂತ ಇಷ್ಟು ಹೇಳ್ತಾರಲ್ಲ, ಮತ್ತೆ ಯಾಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಲ್ಲ? ಅವತ್ತು ಅವ್ರು ಅಂದಿದ್ದಾರೆ, ಯಾರು? ಯಾಜಕರಂದಿದ್ದಾರೆ. ಅವತ್ತು ಯಾರು ಅಂದಿದ್ದಾರೆ? ಪರಿಸಯರಂದಿದ್ದಾರೆ, ಶಾಸ್ತ್ರಿಗಳು ಅಂದಿದ್ದಾರೆ, ಆಮೇಲೆ ಸೈನಿಕರಂದಿದ್ದಾರೆ. ಇವತ್ತು ಈ ಲೋಕದಲ್ಲಿ ಕೂಡ ಅನೇಕರ ಮಾತಂತ ಇದ್ದಾರೆ. ಏಸಪ್ಪ ಸಾವಿನಲ್ಲಿ ಕೂಡ ಆತ ಸತ್ಯುಳ್ಳ ದೇವರನ್ನು ತೋರಿಸಿದ್ದಾನೆ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ, ಆತನ ಸತ್ತದು ಯಾಕೆ ಗೊತ್ತಾ? ಪಾತಾಳಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ನಿರ್ಧಾರ. ಮಾನವನಾಗಿ ಬಂದವರು ಪಾತಾಳಕ್ಕೆ ಹೋಗ್ಬೇಕಾದ್ರೆ ಸತ್ತು ಹೋಗ್ಬೇಕು. ಆ ಪ್ರಕಾರವಾಗಿ ಸತ್ತು ಪರಿಶುದ್ಧರನ್ನ ಬಿಡುಗಡೆ ಮಾಡಿ ಹೊರಗೆ ತಂದಿರುವಂತ ದೇವರ ಬೇಂದಲ್ಲ. ದೇವರಿಗೆ ಮಹಿಮುಂಟಾಗಲಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 49. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 49. ಮಿಕ್ಕಾದವರು ಬಿಡು ಎಲೀಯನು ಬಂದು ಅವನನ್ನ ರಕ್ಷಿಸುವನೇನೋ ನೋಡೋಣ ನೋಡ್ರಿ. ಶಿಲುಬೆಯ ಮೇಲೆ ಹಾಕಿದಾಗ ಏಲಿ ಏಲಿ ಲಾಮ್ ಸಬಕ್ತಾನಿ ಅಂತಂದ. ಅವ್ರು ಎಷ್ಟು ಹಿಂಸೆ ಕೊಟ್ಟರು ಸುಮ್ಮನೆ ಆದ ದೇವ್ರು. ಯಾಕೆ ಗೊತ್ತಾ? ಆತ ಒಂದು ಸಲ ಭೂಮಿಗೆ ಸ್ವಲ್ಪ ಹಿಂಗ್ ನೋಡಿಕೆ ಅಂದ್ರೆ ಅವ್ರನ್ನೆಲ್ಲರನ್ನು ನುಗ್ಗಿ ಬಿಡುತ್ತಿತ್ತು ಪ್ರಿಯರೇ. ಆತ ಕರುಣೆಯುಳ್ಳ ದೇವರು, ಪ್ರೀತಿ ಉಳ್ಳ ದೇವರು. ಅವರ ದೇಹದಲ್ಲಿರುವಂತಹ ಪಾಪದ ರಕ್ತವನ್ನು ತೆಗೆದು ಹಾಕುವುದಕ್ಕಾಗಿ, ಆ ಪಾಪಗಳನ್ನು ತೊಳೆಯುವುದಕ್ಕಾಗಿ ತನ್ನ ಪರಿಶುದ್ಧ ರಕ್ತ ಸುರಿಸಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅದು ಯಜ್ಞವಾಗಲು ಬಂದವರಲ್ಲ, ಅದಕ್ಕೋಸ್ಕರವಾಗಿ ಆತ ಸಹಿಸಿಕೊಂಡ ಪ್ರಿಯರೇ. ಓದಿ. ಏಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು. ಪ್ರಾಣ ಬಿಟ್ಟ ತಕ್ಷಣ ಇಡೀ ಭೂಲೋಕದಲ್ಲಿ ದೇವರ ದರ್ಶನ ಕೊಡುವ ಜಾಗ ಒಂದೇ ಜಾಗ, ಅದು ಇಸ್ರಾಯೇಲರು ವಾಸ ಮಾಡುವ ಜಾಗ, ಯೆಹೂದ್ಯರು ಇರುವ ಜಾಗ, ಅದೇ ಯೆರೂಸಲೇಮ ಪಟ್ಟಣ. ಅಲ್ಲಿಯೇ ಬಂಗಾರದ ದೇವಾಲಯ ಪ್ರಥಮವಾಗಿ ಭೂಲೋಕದಲ್ಲಿ ದೇವರ ದರ್ಶನ ಕೊಡುವುದಕ್ಕಾಗಿ ಆರಿಸಿಕೊಂಡಿರುವ ಸ್ಥಳ. ಆತನ್ನ ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಯಾಜಕರು ಮಾತ್ರ ಹೋಗ್ಬೇಕು. ಬೇರೆಯವರು ಯಾರು ನೋಡಿದ್ರು ಕೂಡ ಉಳಿಯೋದಿಲ್ಲ, ಸತ್ಯ ಹೋಗ್ಬಿಡ್ತಿದ್ರು. ಯಾಕೆ ಗೊತ್ತಾ? ಭಯಂಕರ ಪ್ರಕಾಶ.
ಇಷ್ಟು ದಪ್ಪ ತಾಡ್ಪಾಲ್ ಇದ್ದಂಗಿದೆ. ಮುಂದೆ ಈ ಕಡೆ ಹೊರಗಿನ ಜನಕ್ಕೆ ಆ ಬೆಳಕೆ ಕಾಣಲ್ಲ, ಅಷ್ಟು ದಪ್ಪ ಪ್ರಿಯರೇ. ಆದ್ರೆ ಯಾವಾಗ ಏಸಪ್ಪ ಪ್ರಾಣ ಬಿಟ್ನೋ, ಎಲ್ಲರೂ ಕೂಡ ದೇವರನ್ನ ದರ್ಶಿಸಬಹುದು ಅಂತ ಹೇಳಿ ಮ್ಯಾಲಿಂದ ಕೆಳಗರದ್ನಂತ. ಬೇಸಲ್ಲ ಅರ್ಧೋಯ್ತಂತ. ಬೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪಾಪ ಮಾಡಿದವರು ಯಾರು ನೋಡಬಾರದು, ಅದು ಪರದೆ ಪಾತ್ರ. ಅದನ್ನ ಶಿಲುಬೆಗೆ ಜಡಿದು ಅರಿದು ಹಾಕಿದ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೇನ್. ಅದು ಅರಿದೋಯ್ತಂತ. ಆಮೇಲೆ ಏನಾಯ್ತ್ರಿ? ಭೂಮಿಯು ಅದರಿತು, ಬಂಡೆಗಳು ಸೀಳಿದವು. ನೋಡ್ರಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಿದಾಗ ಪ್ರಾಣ ಬಿಟ್ಟ ಮೇಲೆ ನಡೆದಿರ್ತಕ್ಕಂಥ ಘಟನೆ. ಭೂಮಿಯು ಭೂಕಂಪ ಅದರಿತಂತ, ಬಂಡೆಗಳು ಸೀಳಿದುವಂತ. ಸಮಾಧಿಗಳು ತೆರೆದವು. ಬ್ರದಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಏನು ಮಾತಾಡ್ತೀವಿ ಗೊತ್ತಾ? ಸತ್ತ ಮೇಲೆ ಮ್ಯಾಕ್ ಹೋದ್ನಂತೀವಿ. ಏಸಪ್ಪ ಮ್ಯಾಕ್ ಹೋಗ್ಲಿಲ್ಲ, ಮೊದಲು ಕೆಳಕ್ ಹೋದ. ಕೆಳಗೆ ಹೋಗಿ ಅಲ್ಲಿ ನಿದ್ರೆ ಹೋಗಿರುವಂತವ್ರನ್ನ ಎಬ್ಬಿಸಿದ ಭಕ್ತರನ್ನ ಎಲ್ಲ ಕಟ್ಟಿದ ಅವರು ಹತ್ರ ಬರುವಿಕೆಯನ್ನು ಎದುರು ನೋಡಿ ಆತನಕ್ಕಿಂತ ಮುಂಚೆ ಸತ್ತು ಹೋಗಿದ್ರು. ಸಾವಿರಾರು ವರ್ಷಗಳ ಸತ್ತಿರ್ತಕ್ಕಂಥ ಭಕ್ತರನ್ನ ಆತ ಅವರಿಗೆ ಜೀವ ಕೊಟ್ಟು ಎಬ್ಬಿಸಿದ. ಯಾವಾಗ ಒಳಗೆ ಪ್ರವೇಶ ಮಾಡಿದ್ನೋ ಸಮಾಧಿಗಳು ತೆರೆಯಲ್ಪಟ್ಟು. ಯಾರ ಸಮಾಧಿಗಳು? ಓದಿ. ಭಕ್ತರ ಸಮಾಧಿ. ಅನೇಕ ಭಕ್ತರ ದೇಹಗಳು. ನೋಡ್ರಿ, ನಿತ್ಯ ಹೋಗಿದ್ದ ಭಕ್ತರಂತ. ಯಾರು ಯೇಸಪ್ಪನ ನಂಬಿ ಈ ಲೋಕವನ್ನು ಬಿಟ್ಟು ಹೋಗಿರ್ತಾರೋ ಅವರಿಗೆ ಶಾಶ್ವತ ನಿದ್ರದಲ್ಲಿ ಜಾರಿದವರು ಅವ್ರನ್ನ ದೇವರ ಎಬ್ಬಿಸಲು ಬರೋದಲ್ಲ. 4 ದಿವಸ ಸತ್ತು ಸಮಾಧಿ ಮಾಡಲ್ಪಟ್ಟಿರ್ತಕ್ಕಂಥ ಲಾಜರ ಯಾವಾಗಲೂ ಏಸಪ್ಪ ಅವ್ರ ಮನೆಗೆ ಹೋಗಿ ಇಳ್ಕೊಂತಿದ್ದ. ಆತನ ಶಿಷ್ಯರು ಅಲ್ಲೇ ಇರ್ತಿದ್ರು. ಆ ಲಾಜರನಿಗೆ 2 ಅಕ್ಕ ತಂಗಿಯರು, ಮರಿಯ ಮಾರ್ತ ಅಂತ ಹೇಳಿ. ಅವರು ಸೇವೆ ಮಾಡ್ತಾ ಇದ್ರು. ಮಾರ್ತಾಳು ಏನು ಪ್ರಿಯವಾದವರೇ, ಒಳ್ಳೆ ಅಡಿಗೆಗಳನ್ನು ಮಾಡಿ ಆ ಏಸಪ್ಪನ ಹತ್ರ ಬಂದವರಿಗೆ ಎಲ್ಲರಿಗೂ ಊಟ ಬಡಿಸಿದ್ರು ಪ್ರಿಯರೇ. ಬೇಸಲ್ಲ, ಅಷ್ಟು ಬಾಧ್ಯತ್ವ ಇತ್ತು. ಸಡನ್ ಆಗಿ ಯಾರು ಸತ್ತರೆ? ಲಾಜರ್ ಸತ್ತೋದ. ಕಳಿಸಿದ್ರು ಏಸಪ್ಪಗ. ಏಸಪ್ಪ ಹೋಗ್ಲಿಲ್ಲ. ಸತ್ತ 4 ದಿವಸ ಆಯ್ತು. 4 ದಿವಸದಾಗ ಅಲ್ಲಿಗೆ ಬಂದ. ಊರ ಕಾಲಿಡದ ತಡ. ಕೆಲವರು ವಿಶ್ವಾಸ ಇಲ್ಲವ್ರು ಅಂತಾರಲ್ರಿ, ಎಲ್ಲ ಮುಗಿದೋಗೈತೆ, 4 ದಿವಸ ಆಗೈತೆ, ಈಗ ಮಾತಾಡ್ಸಕ್ ಬಂದನಿತ್ತು. ಸತ್ತಾಗ ಮಣ್ಣು ಕೊಡಕನ ಬರ್ಲಿಲ್ಲ. ಅವಾಗ ನೋಡಿದ್ರೆ ಚೊಚ್ಚಲದು ಮಾಡಿಟ್ರೆ ಉಂಡು ಗುಂಡಾಗಿಲ್ಲ ಅಂತಾರ ಅನ್ನೋದಲ್ಲ. ಅಷ್ಟು ಬಾಂಧವ್ಯಿತ್ತು, ಅಷ್ಟು ಪ್ರೇಮ ಇತ್ತು. ಈಗ ಬಂದನ ಸತ್ತಾಗ ಮಣ್ಣಿಸ ಬಂದ. ಯಾವ್ದಕ್ ಬಂದನ್ರಿ? 4 ದಿವಸ ಆದ್ರೂ ಮಾತಾಡ್ಸಕ್ ಬಂದ. ಅವ್ರ ಮನೆಯವ್ರು ಅನ್ನಂಗಿಲ್ಲ, ದುಃಖ ಇರುತ್ತೆ. ಬೇರೆಯವ್ರು ಅಂತಾರ ಪ್ರಿಯರೇ. ಆ ಪ್ರಕಾರವಾಗಿ ಬಂದ ಏಸಪ್ಪ. ಬಂದದ್ದು ನೋಡಿಬಿಟ್ಟು ಮಾರ್ತಾಳಿಗೆ ಗೊತ್ತಾಯ್ತು, ಮರಿಗಳಿಗೆ ಗೊತ್ತಾಯ್ತು. ಓಡಿ ಬಂದು ಅಪ್ಪ ನೀನಿದ್ದರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ, ನೀನಿದ್ದರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ. ಬಗಲಾಗ ಯಾರಿದಾರ? ಶಿಷ್ಯರಿದಾರ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಬಗಲಲ್ಲಿ ಯಾರಿದಾರ? ಶಿಷ್ಯರಿದಾರ ಪ್ರಿಯರೇ. ಅವಾಗ ಏಸಪ್ಪ ನೀನಿದ್ರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ, ನೀನು ಸತ್ತುಳ್ಳ ದೇವರು ಅಂದಾಗ, ನೀನು ಬದುಕಿಸುವ ದೇವರು, ನೀನೇ ಜೀವವಾಗಿದ್ದೆ ಅಂದಾಗ ಅವಾಗಂತಾನ ಈಗಲೂ ಕೂಡ ನೀನು ಜೀವುಳ್ಳ ದೇವರು. ಅವಾಗ ಸತ್ತು 4 ದಿವಸ ಆಗ್ಯದ ಏಸಪ್ಪ. ಏನಾಗ್ಯದ? ನಾಟ ಹುಟ್ಟಿದೆ. ಮತ್ ಸತ್ತು 4 ದಿವಸ ಹೆಂಗಿರ್ತದ ಅಣ್ಣ?
ಇರ್ತದಲ್ಲ, ಕಂಡೆಲ್ಲ ಏನಾಗಿಬಿಟ್ಟಿರ್ತತೆ, ಕೊಳತಾಗಿಬಿಟ್ಟಿರ್ತದೆ, ಪ್ರೇಯರ್ ಹುಳುಗಳೆಲ್ಲ ಆವರಿಸ್ಬಿಟ್ಟಿರ್ತಾವೆ. ನಾಟ ಹುಟ್ಟಿದೆ ಅಂತ ಅವನನ್ನು ಎಲ್ಲಿಟ್ಟಿದ್ದೀರಿ ಅಂತ ಕೇಳ್ತಾನೆ. ಅಲ್ಲಿಲ್ಲ, ಅದಕ್ಕಿಂತ ಮುಂಚೆ ಅವರ ಒಂದು ಮನಸ್ಥಿತಿ ನೋಡಿ ಏನ್ ಮಾಡ್ತಾರೆ ಗೊತ್ತಾ, ಎಷ್ಟೋ ಮಂದಿ ಸತ್ತವರನ್ನ ಏಸಪ್ಪ ಬಲಿಸಿದ್ದಾರೆ, ಅದನ್ನ ಅವರು ನೋಡಿದ್ದಾರೆ. ಆದ್ರೂ ಕೂಡ ಪ್ರಿಯವಾದವರು, ಈಗ ಏಸಪ್ಪ ಬದುಕ್ತಾನೆ ಇಲ್ಲ, ಈಗ ನೀನು ನಂಬಿದರೆ ಮಹಿಮೆಯನ್ನ ಕಾಣಲಿ ಅಂತ ಹೇಳ್ತಾನೆ ದೇವರು. ಅಪ್ಪ, ಸತ್ತ ಮೇಲೆ ಪುನರುತ್ಥಾನವಾಗ್ತಾರೆ, ಎದುರಿಸ್ತಾರೆ ಎಂಬುದು ನನಗೆ ಗೊತ್ತು, ನಿನ್ನ ಎರಡನೇ ಬರುವಿಕೆ. ಪ್ರಿಯವಾದವರೇ, ಅಂದಾಗ ನೀನು ನಂಬಿದರೆ ಈಗಲೇ ನಿನ್ನ ಮಹಿಮೆಯನ್ನ ಕಾಣುವಿ. ಪ್ರೇಸಲ ಎಲ್ಲಿಟ್ಟಿದ್ದೀರಿ? ಅವಾಗ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ. ಅವಾಗ ಅಲ್ಲಿ ನಿಂತ್ಕೊಂಡು ಬಂಡೆಯನ್ನ ತೊಲಗಿಸ್ತಾರೆ, ಕವಿಯೊಳಗೆ ಇಟ್ಟಿರ್ತಾನೆ ಪ್ರಿಯರೇ. ಅವು ಒಂದೇ ಮಾತು ಹೇಳ್ತಾನೆ, ಅಲ್ಲಿ ನಿಂಬೆಹಣ್ಣು ಹಾಕಲ್ಲ, ಆಧಾರ ಹಾಕಲ್ಲ, ಮಂಡ್ಲ ಬರೆಯಲ್ಲ, ಅವೆಲ್ಲ ಅವಶ್ಯಕತೆ ಇಲ್ಲ. ಸೈತಾನನ ಕುತಂತ್ರಗಳು ಪ್ರಿಯರು. ಒಂದು ಮಾತು ಹೇಳ್ತಾನೆ, ಲಾಜರನೇ ಹೊರಗೆ ಬಾ ಅಂತಾನೆ. ಪ್ರೀಸಲ್ಲ, ದೇವರಿಗೆ ಮಹಿಮುಂಟಾಗಲಿ. ಬಗೆಯಾಗಿದ್ದರೆ ಶಿಷ್ಯರು ಅದಕ್ಕೆ ಮುಂಚೆ ಹೇಳ್ತಾರೆ, ಪೇತ್ರ ಹೇಳ್ತಾರೆ, ಯೋಹಾನ ಹೇಳ್ತಾರೆ, ಅಪ್ಪ ಏನ ಅವಾಗಲೇ ಹಂಗ ಸೊತ್ತದು, ಹಂಗ ಬದುಕಿಸಿ ಬಿಟ್ಟು ಈಗ 4 ದಿವಸ ಆಗೈತೆ ಅಂತ. ನೋಡು, ನಮ್ಮ ಪ್ರಶ್ನೆ, ನೀನು ಎಬಿಸಿರೋದಕ್ಕಾಗಿ ಅಲ್ಲಿ ಇಲ್ಲಿ ನಮ್ಗೆ ಬಹಳ ಗೌರವ ಐತೆ. ರಾಜರು ಕರೀತಾರ, ಪ್ರಧಾನಿಗಳು ಕರೀತಾರ, ನಮ್ಮನ್ನು ಬಹಳ ಗೌರವಿತವಾಗಿ ನೋಡ್ತಾರ. ನೋಡು, 4 ದಿವಸ ಆಗೈತೆ ಅಂತ, ನಾಟ ಹುಟ್ಟೈತೆ ಅಂತ, ನೋಡು ನೋಡು ಅಂತಾರೆ ಇವ್ರು. ಯಾರು? ಶಿಷ್ಯರು. ಅವರಿಗೆ ಕಲಿಸುವುದಕ್ಕಾಗಿ, ಅವರಿಗೆ ತೋರಿಸುವುದಕ್ಕಾಗಿ, ಅವರು ಮಾಡಲು ಶಕ್ತಿ ತುಂಬಿಸುವುದಕ್ಕಾಗಿ ಆ ಕಾರ್ಯವನ್ನು ಅವರು ಎದುರಿಗೆ ಮಾಡ್ತಾನೆ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರಿಯವಾದವರೇ, ಲಾಜರನೇ ಹೊರಗೆ ಬಾ ಅಂದಾಗ ಕೆಲವರು ಹಿಂದಿದ್ದವರೆಲ್ಲ ಮಾತಾಡ್ತಾರೆ, ಸತ್ತ 4 ದಿವಸ ಆಗಿತ್ತಪ್ಪ, ಈಚೆಂತ ಸ್ವಾಮಿ ಎಲ್ಲ ನಾತ ಹುಟ್ಟದೆ, ಕೊಳತೋಗಿದೆ, ಲಾಜರನೇ ಬಾ ಅಂತ ಕರೀತಾರೆ. ಹೆಂಗೆ ಇಲ್ಲ. ಇನ್ನ ಕೆಲವರು ಅಂತಾರೆ, ಬಹಳ ಪ್ರೇಮಲ್ಲ ಲಾಜರ, ಲಾಜರ ಇತನಿಗೆ ಬಹಳ ಪ್ರೀತಿ ಅಲ್ಲ, ಸೇವೆ ಮಾಡ ಬಂತಲ್ಲ, ಅದಕ್ಕೋಸ್ಕರವಾಗಿ ಅಕ್ಕರಿಂದ ಕರೀತಾ ಇದ್ದಾನೆ ಅಂತ ಕೆಲವರು ಅಂತಾರೆ ಪ್ರಿಯರು. ಅವಾಗ ಇವರ ಅಕ್ಕ ತಂಗಿಯರಿಗೂ ಕೂಡ ಏನಿಲ್ಲ, ನಂಬಿಕೆ ಇಲ್ಲ. ಅಲ್ಲಿರೋಯ ಅದ್ಭುತವಾಗಿ ಒಳಗಡೆಲಿದ್ದ ಎತ್ತು ಹೊರಗೆ ಬರ್ತಲ್ಲ ಲಾಜರ. 2 ಗಂಟೆ ಮಹಾರಾಜಕ್ಕೂ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನಿನ್ನ ಕರೆದಿರೋದು ಅದ್ಭುತವಾದ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ, ಆತನ ರೂಪದಲ್ಲಿರುವ ನೀನು ಆತನ ಶಕ್ತಿಯನ್ನು ಹೊಂದುವುದಕ್ಕಾಗಿ, ಆತನಂತೆಯೇ ನೀನು ಪರಿಶುದ್ಧನಾಗಿ ಜೀವಿಸುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಇವತ್ತಿಗೂ ಕೂಡ ಯಾವ ಚರಿತ್ರೆಯಲ್ಲಿ, ಯಾವ ರಾಜ್ಯ ದೇಶಗಳಲ್ಲಿ ಕೂಡ ಸತ್ತ 4 ದಿವಸ ಆದ ಮೇಲೆ ಎಬ್ಬಿಸಿದವರು ಯಾರೂ ಕೂಡ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಚೆ. ಅದಕ್ಕಾಗಿ ನಂಬಿ ದೀಕ್ಷಾ ಸ್ನಾನ ಯಾರು ಮಾಡಿಸ್ಕೊಳ್ತಾರೋ ಅವರಿಗೆ ವರ. ಎಂಥವರೇ, ಎಂಥವರೇ? ನೀವೇ ಸ್ವಸ್ಥ ಮಾಡುವವರ, ಹಾವುಗಳನ್ನು ಎತ್ತುವವರ, ಹಾವುಗಳನ್ನ ಎತ್ತುವವರ, ವಿಷ ಪದಾರ್ಥ ಕುಡಿದ್ರು ನಿಮಗೇನು ಆಗಲಾರದಂತ ಒಂದು ವರ, ಮೋಸ ಮಾಡಿ ನಿಮಗೆ ಏನಾದರೂ ಮಾಡಬೇಕಂದ್ರೆ ನಿಮಗೆ ಅಪಾಯ ಆಗಲಾರದೆ ಇರುವಂತ ಒಂದು ವರ, ದೆವ್ವಗಳನ್ನು ಬಿಡಿಸುವಂತ ವರ. ಅನಾರೋಗ್ಯ ಇದ್ದವರು ತಲೆ ಮೇಲೆ ಕೈ ಇಟ್ಟರೆ ಅವರಿಗೆ ರೋಗ ಗುಣ ಆಗುತ್ತೆ. ಯಾರಿಗಿರಿದ? ಯಾರು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಮಕ್ಕಳಾಗಿ ಜೀವಿಸ್ತಾರ ಅವರಿಗೆ ಮಾತ್ರ. ಪ್ರೇಸಲ್ಲ. ಉಳಿಕೆದವ್ರಿಗಿಲ್ಲ, ಮತ್ತೆ ಬಂದೋದವ್ರಿಗಿಲ್ಲ. ಅವರೆಲ್ಲ ಹಾಜಿರಾಕಿ ಏನೋ ಹೇಳ್ತಾರಪ್ಪ, ಇಲ್ಲೇನೋ ನಡೀತಿದಂತ, ನಮ್ಗೆ ಸ್ವಲ್ಪ ಕಷ್ಟ ಇದ್ದದು ಪರಿಹಾರ ಆಗಲ್ಲ ಅಂತ ಬಂದಿ.
ಮೊನ್ನೊಂದು ಪೇಪರ್ ಓದಿದ್ದೀನಿ ಪ್ರಿಯರೇ, ಆಂಧ್ರದಾಗ ಅಗಸದಿನ್ನೇನು ಅಗಸನೋದು ಅಲ್ಲಿ ಹಾವು ಬೆಳೆಯಲ್ಲ ಅಂತ ಪ್ರಿಯರು. ಅಲ್ಲಿ ಒಬ್ಬದ ಗೌಡ ಸಾಕ್ಷಿ ಕೊಟ್ಟನು ಮಂಜುನಾಥ. ಏನು ಸಾಕ್ಷಿ ಗೊತ್ತರ ಪ್ರಿಯರೇ? 65 ಮಂದಿ ನಮ್ಮೂರಾಗ ಹಾವು ಕಡದ ಸತ್ತಾರ. ಹಾವು ಕಡ ಸತ್ತರೆ ನಾವು ಭಾರಿ ಪುಣ್ಯ ಮಾಡ್ಯಾನ ಅಂತ ತಿಳ್ಕೊಂತೀವಿ. ಹಾವುನ ಮಾತ್ರ ಏನು ಮಾಡಲ್ಲ, ಅವ ಕೊಲ್ಲಲ್ಲ. ಒಳ್ಳೇದ ಒಳ್ಳೇದ ಸಾಯಿಸಲು ಪರವಾಗಿಲ್ಲ ಅಂತ. ಎಂಥ ಮುರುಕತ್ತವ್ರಿ, ಎಂಥ ಮುರುಕತ್ತವ್ರಿ, ಎಂಥ ಮುರುಕತ್ತು. ನಾಯಿ ಸಾಕಿದಂಗ ಅವನು ಸಾಕ್ಯಬೇಕು, ಕೊಳ್ಳಾಗ ಹಾಕ್ಯಂಡು ಅಡ್ಡಾಡಬೇಕು. ಹೌದ್ರೆ ದೇವಾದಿ ದೇವ್ರನ್ನ ಹಾವು ಅಂತ ಅನ್ನಪ್ಪ ಅಂದ್ರೆ ಸಿಟ್ಟು ಬರುತ್ತಾ, ಸಂತೋಷ ಪಡ್ತಾನ. ನಾನು ಆವಿದ್ದಂಗೆ ನಂತ ವಿಷಯ ಐತೇನ, ಆವಿದ್ದಂಗೆ ನಾನು ಕ್ರೂರನ ಅಂತ ತಿಳ್ಕೊಂಡು ಅದ್ರ ಸಿಟ್ಟು ಬರುತ್ತಾ ಇಲ್ಲ. ಆ ದೇವರಿಗೆ ನೀನು ಆವಿಗೆ ಹೋಲಿಸ್ತೀಯಾ? ದೇವರು ಆವಲ್ಲ, ದೇವರು ದೇವರೇ. ಬೇಸಲ್ಲ, ಆವಿಗೆ ಕಾಲಿಲ್ಲ, ಆವಿಗೆ ಕೈಯಿಲ್ಲ, ಆವಿಗೆ ಪ್ರಿಯವಾದವರೇ ಜ್ಞಾನ ಇಲ್ಲ. ನಿನ್ನ ಜ್ಞಾನ. ಆವು ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ, ಪ್ರಪಂಚದ ಜ್ಞಾನ ಇಲ್ಲ. ಅಡಿಗೆ ಮಾಡಿಕೊಂಡು ಊಟ ಮಾಡಲ್ಲ, ಕಪ್ಪೆ ತಿಂತತೆ, ಚೋಳ ತಿಂತತೆ. ಪ್ರಿಯವಾದರೆ ಚೋಳ ತಿಂತಾನ, ಕಪ್ಪೆ ತಿಂತಾನ ಆ ದೇವರು. ಅದು ನೈವೇದ್ಯ ಮಾಡ್ರಿ. ಏನು ಏನು ವಿಷಯ ರೀ? ಹಾವಿಗೆ ದೇವರಿಗೆ ಹಾವು ಅಂತ ಕರೆದ ಮೇಲೆ ಹಾವನ್ನ ಏನ್ ಮಾಡ್ತಾರೆ ಗೊತ್ತಾ? ಸಾಯಿಸ್ಬಿಟ್ಟು ಅದ್ರ ಬಾಯೊಳಗೆ ರೊಕ್ಕ ಇಟ್ಬಿಟ್ಟು ಮತ್ತೆ ಅದ್ರ ಸ್ವಲ್ಪ ಹಾಲು ಹಾಕಿಬಿಟ್ಟು ಅದನ್ನೇನು ಮಾಡ್ತಾರೆ? ಬೆಂಕಿ ಹಚ್ಚಿ ಸುಡ್ತಾರೆ. ಯಾಕೆ ಸುಡ್ಬೇಕು ಅಂದ್ರೆ ಅರ್ಥ ಏನು ಗೊತ್ತಾ? ಅದ್ರ ಕೂಡ ಅರ್ಥ ನಿಮಗೆ ಗೊತ್ತಿಲ್ಲ. ಆದ್ರೆ ಆ ಬದುಕು ನೀವು ಮಾಡ್ತಾರೆ ತಲೆ ಜಜ್ಜುರಿ ಅಂತಾರೆ. ಯಾಕೆ ಗೊತ್ತಾ? ಭೂಮಿ ಮೇಲೆ ಹುಟ್ಟಿದ ಪ್ರಕೃತಿ ಮನುಷ್ಯನಿಗೆ ದೇವರು ಅಪ್ಪಣೆ ಮಾಡಿ ಆದ್ರೆ ಸುಟ್ಟಿ ಕತ್ತಲೆಂಬುದಾಗಿ ನೀವು ತಿಳಿದುಕೊಳ್ಬೇಕು. ಬೇಸಲ್ಲ, ಅದು ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ. ಏನು ಗೊತ್ತಾ? ಹಾವಿನ ತಲೆಯನ್ನು ನೀನು ಜಜ್ಜುವಿ. ಬೇಸಲ್ಲ, ಅದೇ ಯಾವನ ರೂಪ ಧರಿಸಿಕೊಂಡು ಬಂದಿರತಕ್ಕಂಥ ಸೈತಾನ ನಿನ್ನನ್ನು ನಾಶ ಮಾಡಿದವನು. ನಿನಗೆ ರೋಗ ಬರುವುದಕ್ಕೆ, ಬಾಧೆ ಬರುವುದಕ್ಕೆ, ಪಾಪ ಬರುವುದಕ್ಕೆ, ಪ್ರಪಂಚದಲ್ಲಿ ನೋವನ್ನು ಅನುಭವಿಸಲಿಕ್ಕೆ ಕಾರಣವನೇ. ಪ್ರಿಯವಾದವರೇ, ಇವತ್ತು ಯಾವ ದೇಶನಿರಲಿ, ಯಾವ ಭಾಷೆನಿರಲಿ, ಪ್ರತಿಯೊಬ್ಬರು ಏನಂತಾರೆ? ತಲೆ ಜಜ್ಜರು ಅಂತಾರೆ. ಮೊದಲೇ ದೇವರು ಮಾನವನಿಗೆ ರೂಪಿಸಿದ ಮೇಲೆ ತಲೆ ನೀನು ಜಜ್ಜುತ್ತೀ ಅಂತ ತಿಳ್ಕೊಂಡು ಏನ್ ಮಾಡಿದ್ದಾನೆ? ಅಪ್ಪಣೆ ಕೊಟ್ಟಿದ್ದಾನೆ. ಪ್ರೇಸಲ, ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಒಂದು ವೇಳೆ ಇಲ್ರಿ, ಇನ್ನ ಕೆಲವ್ರು ಏನಿಲ್ಲ. ನನಗೆ ಮೊನ್ನೆ ಒಬ್ಬರು ಫೋನ್ ಮಾಡಿ, ಅಲ್ರಿ ಮದುವೆ ಆಗೈತ್ರಿ? ಹೌದಾ, ಮದುವೆ ಆಗೈತೆ, ಒಳ್ಳೇದು. ಯಾರು ಪಾಸ್ಟರ್ ಕಟ್ಟಿದ್ದ ತಾಳೆ ಇಂಥದ್ದು? ಹೌದಾ, ಸರಿ, ಒಳ್ಳೇದು. ಅದಕ್ಕೆ ಹಾಲು ಹಾಕ್ಬೇಕಂತಾರೆ. ಎದಕ್ಕೆ ಹಾಲು ಹಾಕ್ಬೇಕು? ಅದೇ ರೀ ನಾಗಪ್ಪ ಹಾಕ್ಬೇಕು ಹಾಲು. ಅಷ್ಟಾಗಿ ಮದುವೆ ಆಗೈತಲ್ರಿ. ಅದಕ್ಕೆ ರಕ್ಷಣೆ ಹೊಂದಿಯಾ? ಹೊಂದೀನಿ. ಯಾರು ನೀನು? ಹೆಂಗ್ ರಕ್ಷಣೆ ಹೊಂದಿದ್ನಿ? ಹೆಂಗ್ ರಕ್ಷಿಸಲ್ಪಟ್ಟೀನಿ? ಅಲ್ಲಿಲ್ಲಯ್ಯ, ದೇವರಿಗೆ ಮಹಿಮುಂಟಾಗಲಿ. ಹೊಟ್ಟೆಯಿಂದ ಜರುಗುತ್ತದೆ. ಹಂಗೆ ನೀ ಜರುಗ್ತೀಯ, ಅದು ನಿನ್ನ ಸಾಕತ್ತ, ಅದು ನಿನ್ನ ರಕ್ಷಣೆ ಮಾಡುತ್ತಾ, ಅದು ನಿನಗೆ ಭವಿಷ್ಯತ್ತು ರೂಪಿಸುತ್ತಾ, ಅದು ನಿನಗೆ ಆಶೀರ್ವಾದ ಕೊಡುತ್ತಾ. ಎಂತ ಮೂರ್ಖತ್ವ ಪ್ರಿಯರೇ. ಅವಾಗ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ವಿ ನಾವು. ಬೇಸಲ್ಲ, ಗೊತ್ತಿಲ್ಲದೆ ಮಾಡಿದ್ದಾರೆ, ನಾಶದೊಳಗೆ ಬಿದ್ದಿದ್ದಾರೆ ಪ್ರಿಯರೇ. ಅದೇ ಹಾವಿನ ರೂಪ ಹೊತ್ಕೊಂಡಿರ್ತಕ್ಕಂಥ ಸೈತಾನನಿಗೆ ನರಕವು ಪ್ರಾಪ್ತಿಯಾಗಿದೆ. ಆ ರೂಪವನ್ನು ಮಾಡಿದ ನಿಮಗೆ ನಾನು ಹೇಳಲಾರೆ. ಬಿಡುಗಡೆ ಕೊಡುವುದಕ್ಕಾಗಿ ಆ ಭಗವಂತನೇ ದರಿಗಿಳಿದು ಬಂದಿದ್ದಾನೆ. ಹಲ್ಲೆಲೂಯಾ, ದೇವರಿಗೆ ಮಹಿಮುಂಟಾಗಲಿ. ಕೆಲವರು ಏನಂತಾರೆ ಗೊತ್ತಾ? ಸತ್ರ ಚಿಂತೆ ಇಲ್ಲಲ್ರಿ, ಸತ್ರ ಚಿಂತೆ ಇಲ್ಲರಿ, ನಾವು ಬರೋದಿಲ್ಲ. ಸತ್ರ ಚಿಂತೆ ಇಲ್ಲ, ನಾವು ಬರೋಲ್ಲ. ಸಾಯಿರಿ, ಯಾರು ಮೇಡಮ್? ಸಾಯಿರಿ. ಬದುಕಬೇಕಂತ ಭಗವಂತ ಬಂದಾನ, ಬದುಕಿಸ್ಬೇಕಂತ ಭಗವಂತ ಬಂದನ. ಇಲ್ಲೊಂದಲ್ಲ ಸಾಯೋದು, ನರಕದಾಗ ಬಿಟ್ಟು ಗೋಳಾಡುವ ಸ್ಥಿತಿ ನಿಮಗೆ ಗೊತ್ತಿಲ್ಲ. ಒಂದು ವೇಳೆ ನರಕದಾಗ ನಾವು ಹೋದ್ರೆ ಹೋಗ್ಲಿ ಅಂತ ಅನ್ನಂಗಿದ್ರೆ
ಒಂದೊಂದು ಬೊಳ್ಳು ದಿನ ಗ್ಯಾಸ್ನಾಗ ಹಚ್ಚಿಬಿಟ್ಟು ಅದರ ಕೈ ಅವಾಗ ನರಕದಾಗ ಒಂದು ವೇಳೆ ಬಿದ್ದರೂ ಆ ಬೆಂಕಿ ನಮ್ಗೆ ಏನಾಗಲ್ಲ ನಂಗಿದ್ರೆ ಒಂದೊಂದು ಬಳ್ಳ ಸುಟ್ಟಗ ಒಂದು ಬಳ್ಳು ಸುಟ್ಕೊಂಡ್ರೆ ಗೊತ್ತಾಗತ್ತೆ ನಮ್ಗೆ ಎಷ್ಟು ಉರುಕಿರ್ತೈತಿ, ಎಷ್ಟು ಬಾಧೆ ಇರುತ್ತೆ, ಹೊಟ್ಟೆಗೆ ಎಷ್ಟು ಸಂಕಟ ಇರ್ತತೆ, ನಿದ್ದೆ ಬರಲಾರದ ಸ್ಥಿತಿ ಇರುತ್ತೆ. ನಿನ್ನ ದೇಹವೆಲ್ಲ ತೆಗೆದುಕೊಂಡು ಹೋಗಿ ಭಯಂಕರ ಹಕ್ಕಿನ ನರಕದಲ್ಲಿ ಹಾಕಿದಾಗ ಅದು ಎಷ್ಟು ಭಯಂಕರ ಸ್ಥಿತಿ ಇರುತ್ತೆ. ಕಿರಿಚಾಟ ಅರಚಾಟ ಅಲ್ಲಿ ಸಾವಿಲ್ಲ. ಬಾ ಬೇಸನ ಮುಗಿಸ್ಬೇಕು. ಒಂದ್ ದಿವ್ಸ ಅಲ್ಲ, 2 ದಿವ್ಸ ಅಲ್ಲ, ಹಗಲು ರಾತ್ರಿ ಅಲ್ಲ ಬರ್ಬೇಕಾದ್ರೆ ಬೀದಿ ಆಗ್ತದೆ, ವಾಂತಿ ಆಗ್ತದೆ, ನಿಶಕ್ತ ಆಗ್ತದೆ. ಆಯ್ತು ತಿಂಗಳು 1.5 ತಿಂಗಳು ತನ್ನ ತಾಯಿ ಅಂದ್ರೆ ಒತ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಡಾಡಿದ್ದೆ ನನ್ನ ಮಗ ಹಲ್ಲಾಕೈತನ್ರಿ. ಅದಕ್ಕೆ ಏನ ಆರೋಗ್ಯ ಸರಿ ಇಲ್ಲ. ಅದೇ ಪ್ರಕಾರ ಆ ನರಕದೊಳಗ ಆ ಒಂದು ಸುಟ್ಟು ಹುಚ್ಚು ಬಿಡ್ತಾ ಇರ್ಬೇಕಂದ್ರೆ ಖಂಡ ಮತ್ತೆ ಹಂಗೆ ಖಂಡ ಚಿಗಿತಾ ಇರ್ತದೆ. ಎಷ್ಟು ನೋವಾಗ್ಬೇಡ. ಆಮೇಲೆ ಅಲ್ಲಿ ನೀರಿರ್ತಾವ ಪ್ರಿಯರೇ, ತಳ ಅಂತ ಅಷ್ಟು ಒಳಿತಿರ್ತವೆ. ಆ ನೀರು ಹಂಚಿಕೊಂಡು ಆಸೆ ಪಟ್ಟು ತಗೊಂಡು ಘಟ ಕುಡಿದ್ನಂತಂದ್ರೆ ತೃಪ್ತಿ ಇಲ್ಲ. ಯಾಕೆ ಗೊತ್ತಾ? ನೀರು ಕುಡಿದ ತಕ್ಷಣ ಬಟ್ಟೆ ಉಬ್ಬುತ್ತದೆ. ಉಬ್ಬಿದ ಮೇಲೆ ಆ ಒಳಗಲಿದ್ದ ಕೊಳ್ಳುಗಳು ಹುಚ್ಚುಚ್ಚು ಕೆಳಗೆ ಬೀಳ್ತಾವ, ಕತ್ತರಿಸಿ ಕೆಳಗೆ ಬೀಳ್ತಾವ. ಯಾಕೆ ಗೊತ್ತಾ? ಅದು ಆಸಿಡ್. ಅದು ಯಾವ್ದು? ಆಸಿಡ್. ಬಂಗಾರ ಬೆಂಕಿಯಾಗ ಹಾಕಿದ್ರೆ ಕರಗೋದಲ್ಲ, ಆಸಿಡ್ ಹಾಕಿದ್ರೆ ಕರಿಯುತ್ತ ಪ್ರಿಯರೇ. ಅಂಥದಲ್ಲಿ ನರಕದೊಳಗಿದೆ. ಆ ಬಾಧೆ, ಆ ಕಷ್ಟ, ಆ ದುಃಖ, ಆ ವೇದನೆ ನೀವು ಅನುಭವಿಸಬಾರ್ದು ಅಂತ ತಿಳ್ಕೊಂಡು ಆ ಭಗವಂತನೇ ನನ್ನ ರೂಪದಲ್ಲಿ ಈ ಲೋಕಕ್ಕೆ ಕಾಲಿಟ್ಟಿದ್ದಾರೆ. ಇಲ್ಲಿ ಪ್ರಕಟಿಸುವ ದೇವರು ಯಾರು? ಸತ್ತವರನ್ನು ಬದುಕಿಸುವ ದೇವರು. ಇಲ್ಲಿ ಪ್ರಕಟಿಸುವ ದೇವರು ಯಾರು? ಯುಗಗಳು ದೇವಲೋಕ ನಿಮಗೆ ಕೊಡುವಂತ ದೇವರು. ಇಲ್ಲಿ ಪ್ರಕಟಿಸುವ ದೇವರು ಯಾರು? ಈ ಲೋಕದಲ್ಲಿ ಚಿಂತೆ, ದುಃಖ, ವೇದನೆ, ನೋವು, ದುರಾತ್ಮಗಳ ಕಾಟ ಅವೆಲ್ಲರಿಂದ ಬೇಸುವ ಶಕ್ತಿಶಾಲಿಯಾದ ದೇವರ ಬೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಆಮೇಲೆ. ಮುಂದೆ ನೋಡ್ರಿ, ಇನ್ನ ಅವಾಗ ಏನಾಯ್ತು? ಆತನ ಕೆಲವರು ಸಿಲುಬೆಗೆ ಹಾಕಿದ ಮೇಲೆ ಇನ್ನ ಏನಾಯ್ತು ನೋಡ್ರಿ ಅಲ್ಲಿ. ಪ್ರಿಯವಾದವರೇ, ಅವರು ಪಟ್ಟಣದೊಳಗೆ ಹೋಗಿ ಏನ್ ಮಾಡಿದ್ರಂತ? ಅನೇಕರಿಗೆ ಕಾಣಿಸಿಕೊಂಡರು. ಕಾಣಿಸಿಕೊಂಡ ಅಂತ ಇಲ್ಲ ಅಲ್ಲಿ, ಅನೇಕರಿಗೆ ಕಾಣಿಸಿಕೊಂಡ್ರು. ಯಾರು ಕಾಣಿಸಿಕೊಂಡ್ರು? ಏಸಪ್ಪ ಸತ್ತು ಮೇಲೆ ಆತ ಏನ್ ಮಾಡಿದ? ಆತ್ಮ ಪಾತಾಳಕ್ಕೆ ಹೋದ ಮೇಲೆ ಪಾತಾಳದಲ್ಲಿ ಇರ್ತಕ್ಕಂಥವ್ರು ಎಲ್ಲರನ್ನ ಬಿಡುಗಡೆ ಮಾಡಿ ಹೊರಗಡೆ ತಂದವ್ರು ಬೇಸಲ್ಲ. ಆತನ ಸಾವಿನಲ್ಲಿ ಕೂಡ ಏನಿದೆ? ಜೀವ ತುಂಬಿದೆ. ಬೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತ ಪ್ರಾಣ ಯಾಕೆ ಕೊಟ್ಟ ಗೊತ್ತಾ? ನಿನಗೋಸ್ಕರವಾಗಿ ಕೊಟ್ಟಿದ್ದಾನೆ. ಹಾಳು ಬುದ್ಧಿ ಹಾಳಾಗಿ ಹೋಗುವ ನಿನ್ನ ಸ್ಥಿತಿಯನ್ನ ಬಂಗಾರ ಮಾಡುವುದಕ್ಕಾಗಿ, ನಿನ್ನ ಭವಿಷ್ಯತ್ತು ಚಲೋ ಮಾಡುವುದಕ್ಕಾಗಿ, ನಿನಗೆ ಬಂದಿರುವಂತಹ ಆ ಪ್ರಾಣಗಂಡ ಅದನ್ನು ತೆಗೆದು ಹಾಕುವುದಕ್ಕಾಗಿ ಆ ಪರಮಾತ್ಮನಾಗಿರುವ ಯೇಸು ಕ್ರಿಸ್ತ ಮಹಾಪ್ರಭುಗಳೇ ಪ್ರಾಣವನ್ನು ಅರ್ಪಣೆ ಮಾಡಿದರೆ. ಬೇಸಲ್ಲ. ಪರಮಾತ್ಮ ಅಂದೇಳಿ ಮತ್ತೆ ಈ ಕಡೆ ಅನ್ಕೊಂಡ್ರೆ ನೀವು ಜೊತೆ ಮಾಡ್ಕೊಂಡಾತ 3-4 ಅಲ್ಲ. ಪಾಂದ್ರ ಪರಲೋಕ ರಾಂದ್ರ ರಕ್ಷಕ ಮಾಂದ್ರ ಮಾನವರ ಆತ್ಮಗಳನ್ನ ಶುಚಿ ಮಾಡಿದ, ಸೃಷ್ಟಿ ಮಾಡಿದ ಭಗವಂತ ಅಂತ ಅರ್ಥ. ಬೇಸಲ್ಲ. ಪಾಪ ಮಾಡಿದ ಪರಮಾತ್ಮರಲ್ಲ, ನೀತಿ ಉಳ್ಳಾತನೇ ಪರಮಾತ್ಮ. ಬೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೇಲೆ ಹಲ್ಲೆಲೂಯಾ. ಆ ದೇವರು ಒಬ್ಬರೇ, ಅವರೇ ನರ ರೂಪದಲ್ಲಿ ಆ ದೇವರು ಹೇಗಿದ್ದಾರಂತ ತೋರಿಸುವುದಕ್ಕಾಗಿ ಯೇಸು ಎಂಬ ನಾಮವನ್ನು ಧರಿಸಿಕೊಂಡು ಭೂಲೋಕದಲ್ಲಿ ಕಾಲಿಟ್ಟವರ. ಬೇಸಲ್ಲ. ಆಮೇಲೆ ಪ್ರಿಯವಾದವರೇ, ಅವರು ಗೆದ್ದು, ಮರಣವನ್ನು ಗೆದ್ದು ಏನ್ ಮಾಡಿದ್ರಿ? ಎದ್ದು ಬಂದ್ರು. ಬೇಸಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 18ನೇ ವಚನ. ಆಕಾಶವನ್ನ ಸಿಂಹಾಸನ ಸತ್ತವನಾದೆನು ಮತ್ತು
ಈಗ ಈಗ ಯುಗಾಂತರಗಳಲ್ಲಿಯೂ ನೋಡಿ, ಬದುಕುವವನಾಗಿದ್ದೇನೆ. ನಾನು ಸತ್ತವನಾದೆನು, ಮತ್ತೆ ಯುಗ ಯುಗಾಂತರವರೆಗೂ ಬದುಕುವವನಾಗಿದ್ದಾನೆ. Praise the Lord. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಯಾರೆಲ್ಲಿದಾವ್ರೆ? ಯಾರೆಲ್ಲಿದಾವ? ತಿಮೋತಿ ಯಾರೆಲ್ಲಿದಾವ? ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಇವೆ. Praise the Lord. ದೇವರು ನಂಬಿರುವ ನೀನೇ ಕೋರಿಕೆ ಅಂದ್ರೆ ನಿನಗೆ ಮರಣ ಬರುತ್ತಿಲ್ಲ ಅಂದ್ರೆ ಮರಣ ಬರಕ್ ಸಾಧ್ಯನೇ ಇಲ್ಲ. ಯಾಕೆ? ಮರಣದ ಕೊಂಡಿಯನ್ನು ಮುರಿದ ಭಗವಂತ ನಿನ್ನ ಬಗಲಲ್ಲಿದ್ದಾನೆ, ನಿನ್ನ ಒಳಗಿದ್ದಾನೆ, ನಿನ್ನ ದೇಹದೊಳಗಿದ್ದಾನೆ. ಎಂದು ಗಟ್ಟಿ ತಗೊಳ್ಳಿ. ಆತನ ನುಡಿಗಳು ನಿನ್ನ ಹೃದಯದಲ್ಲಿವೆ, ಅವುಗಳು ನುಡಿಯುತ್ತವೆ. Praise the Lord. ಆಕಾಶ ಭೂಮಿ ಅಳಿದು ಹೋದರೂ ಆತನ ಮಾತುಗಳು ಏನಾಗುವುದಿಲ್ಲ, ಅಳಿದು ಹೋಗುವುದೇ ಇಲ್ಲ. Praise the Lord. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅದೇ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಕೂಡ ದೇವರು ಸ್ಪಷ್ಟವಾಗಿ ಮಾತಾಡ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ಪ್ರಿಯವಾದವರೇ, 1 ಯೋಹಾನ 4:17 ಮೊದಲನೇದಾಗಿ ಬಂತು ಏನಂದ್ರೆ ತೀರ್ಪು. ಲೋಕಕ್ಕೆ ತೀರ್ಪು ಕೊಡೋಕೆ ಬರ್ತಾನೆ. ಎಷ್ಟೆಷ್ಟು ಯುಗಗಳಲ್ಲಿ ಸತ್ತ ಸಮಾಧಿಯೊಳಗೆ ಸೇರಿಸಲ್ಪಟ್ಟಿದಾರೋ ಅವರೆಲ್ಲರನ್ನ ಈ ಭೂಮಿ ಒಪ್ಪಿಸಿಕೊಡುತ್ತೆ. ದೇವರು ತೀರ್ಪು ಕೊಡ್ತಾನೆ. ನಂಬಿದವರು ನಂಬಲಾರದವರು ಎಲ್ಲರಿಗೆ ನ್ಯಾಯ ತೀರ್ಪು ಮಾಡಿ ನಂಬಿದವರಿಗೆ ದೇವಲೋಕದಲ್ಲಿ ಯುಗ ಯುಗಗಳು ಆತನ ಸಂಗಡಿ ಇರುವ ಮಹಾಭಾಗ್ಯ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17-18 ವಚನ ಕೊನೆಯದಾಗಿ. ಯಾರು ಕೂಡ ತನ್ನ ಪ್ರಾಣ ತೆಗೆಯಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ತಿರುಗಿ ಪಡೆದುಕೊಳ್ಳುವುದು. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನ ಕೊಡುತ್ತೇನೆ. ಪಡ್ಕೊಳ್ತೇನೆ ಅಂತ ನನ್ನ ಪ್ರಾಣ ಕೊಟ್ಟಿದ್ದೆ, ಕೊಡುತ್ತೇನೆ ಅಂತಾನೆ. ಹಲ್ಲೆಲೂಯಾ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಪ್ರಾಣವನ್ನ ಯಾರೂ ನನ್ನಿಂದ ತೆಗೆಯರು. ಯಾರಿಂದ ಆತ ಪ್ರಾಣ ತೆಗೆಯೋದಕ್ಕೆ, ಆತ ಕೊಡೋದಕ್ಕಾಗಿ ಬಂದಿದ್ದಾನೆ ಪ್ರಿಯರೇ. ಯಾಕೆ? ಆತ ಕೊಡ್ಲಿಕ್ಕೆ ನಮಗೆ ದೇವಲೋಕಕ್ಕೆ ಹೋಗಕ್ಕ ಪ್ರಾಣ ಇಲ್ಲ. ಆ ಪ್ರಾಣ ನಮಗಾಗಿ ಕೊಟ್ಟಿದ್ದಾನೆ. ಎಲ್ಲ ಗಟ್ಟಿ ಜಂಶ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರಾಣ ಕೊಡುವುದಕ್ಕೆ ಬಂದಿದ್ದೇನೆ. ನನ್ನಷ್ಟಕ್ಕೆ ನಾನೇ ಅದನ್ನ ಕೊಡುತ್ತೇನೆ, ಅದನ್ನ ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ. ತಿರುಗಿ ಪಡೆದುಕೊಳ್ಳುವುದಕ್ಕೂ ಕೊಡುವುದಕ್ಕೂ ನನಗೇನಿದೆ? ಅಧಿಕಾರ ಇದೆ. ಯಾರಿಗೆ? ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೆ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ಅಧಿಕಾರ ಐತೆ ಅಂತ ತಿಳ್ಕೊಂಡು ಅದರ ಹೋದರೆ ತಿರುಗಿ ಇದುವರೆಗೆ ಇನ್ನೂ ಹೊಂದಿಲ್ಲ, ಬರೋದು ಇಲ್ಲ. ಅವ್ರನ್ನ ಎಷ್ಟು ಭಜನೆ ಮಾಡಿದ್ರೆ ಅವ್ರು ಅಲ್ಲೇ, ಇವ್ರು ಇಲ್ಲೇ. ಲಾಸ್ಟಿಗೆ ಅವರಿದ್ದ ಜಾಗಕ್ಕೆ ಇವ್ರು ಹೋಗ್ಬೇಕು ಪಾತಾಳಕ್ಕೆ. ಅದಕ್ಕಾಗಿ ಆ ಭಗವಂತ ನಾನೇ ಸತ್ಯವೂ ಮಾರ್ಗವೂ ಜೀವವೂ ಆಗಿದ್ದೇನೆ ಅಂತೇಳಿ ಆತನೇ ನರ ರೂಪದಲ್ಲಿ ಲೋಕಕ್ಕೆ ಕಾಲಿಟ್ಟ. ಪ್ರೈಸ್ ದಿ ಲಾರ್ಡ್. ಅಂಗ ಪ್ರತ್ಯಕ್ಷ ಆಗಿ ಅಂಗ ಮಾಯ ಆಗಲಿಲ್ಲ, ದೇವದೂತರು ಮಾಯ ಆದಂಗ. ಆತ 33 ವರ್ಷಗಳವರೆಗೂ ಈ ಲೋಕದಲ್ಲಿ ಇತ್ತು. ತಾನು ಮಾಡುವ ಕಾರ್ಯಗಳು ಎಲ್ಲವುಗಳನ್ನ ಮಾಡಿ ಆಮೇಲೆ ನಾವು ಏನು ಮಾಡಬೇಕು, ಹೇಗಿರಬೇಕು ಎಲ್ಲ ತಿಳಿಸಿಕೊಟ್ಟು ನಮಗೆ ಆಶೀರ್ವದಿಸಿ ಯುಗ ಯುಗಗಳು ಜೀವಿಸುವಂತ ಮಹಾಭಾಗ್ಯವನ್ನು ಪಡೆದುಕೊಳ್ಳುವಂತ ವಾಕ್ಯವನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಸಮರ್ಥರನ್ನಾಗಿ ಮಾಡುವುದಕ್ಕೆ ತನ್ನ ಪರಿಶುದ್ಧ ರಕ್ತವನ್ನೇ ದಾರಿ ಎರೆದು ಆಶೀರ್ವದಿಸಿ ದೇವಲೋಕಕ್ಕೆ ಹೋದ. ಹೋಗ್ತಾ ಹೋಗ್ತಾ ಮಾತು ಹೇಳಿದೆ, ಏನ್ ಗೊತ್ತಾ? ನಾನು ಕೂಡ ಮತ್ತೆ ತಿರುಗಿ
ಬರುತ್ತೇನೆ. ನಾನು ತಿರುಗಿ ಬರುತ್ತೇನೆ. ಪ್ರತಿಯೊಂದು ಮಂದಿರದಲ್ಲಿ ಶಿಷ್ಯರಿಗೆ ತೋರಿಸಿದ, ಸತ್ತವ್ರನ್ನ ಎಬ್ಬಿಸಿದ. ಅವರು ಕೂಡ ಸತ್ತವ್ರನ್ನ ಎಬ್ಬಿಸಿದ್ರು ಪ್ರಿಯರೇ. ಆಮೇಲೆ ರೋಗಿಗಳನ್ನು ಸ್ವಸ್ಥಪಡಿಸಿದ, ಅವರು ಕೂಡ ರೋಗಿಗಳನ್ನು ಸ್ವಸ್ಥಪಡಿಸಿದ ಪ್ರಿಯ. ಟ್ರೈನಿಂಗ್ ಕಲಿಸಿದವರಿಗೆ ಇವತ್ತು ಕೂಡ ಮೃತ್ಯುಂಜಯ ಮಠಕ್ಕೆ ಬಂದಿರತಕ್ಕಂಥ ನಿನ್ನನ್ನು ಕೂಡ ಆತ ಹೇಳ್ತಾ ಇದ್ದಾನೆ, ಮುದ್ರೆ ಉಂಗರವಾಗಿ ನಿನ್ನನ್ನು ನಾನು ಏನ್ ಮಾಡ್ತೇನೆ, ಧರಿಸಿಕೊಳ್ಳುತ್ತೇನೆ. ನನ್ನಿಂದ ಆಗಲ್ಲ, ನನಗೆ ಇದೇ ಇದೇ ಇದೆ ಅನ್ಬೇಡ. ನೀನು ಬಾಯಿಯಿಂದ ಉಚ್ಚಾರ ಮಾಡ, ನಾನು ದೇವರ ಮಗಳು, ದೇವರ ಮಗ. ಸಂಪೂರ್ಣವಾಗಿರುವಂತಹ ಆರೋಗ್ಯ, ಸಂಪೂರ್ಣವಾಗಿರತಕ್ಕಂಥ ಸಮಾಧಾನ ನನಗೆ ಇದೆ, ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ನೀನು ವಿಶ್ವಾಸ ಇಟ್ಟು ಪ್ರಾರ್ಥಿಸು, ಅದು ಸಂಪೂರ್ಣವಾಗಿ ನಿನ್ನಲ್ಲಿ ನೆರವೇರುತ್ತೆ. ಪ್ರೈಸ್ ದಿ ಲಾರ್ಡ್. ನೀವು ಕೂಡ ಯಾರು ದೇವರ ಮಕ್ಕಳಾಗಿದ್ದರು, ನೀವು ಕೂಡ ಅಂತ ಪವಾಡಗಳನ್ನು ಮಾಡುವಂತ ಸಾಮರ್ಥ್ಯವುಳ್ಳವರನ್ನಾಗಿ ದೇವರು ನಿಮ್ಮನ್ನು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತ ಮಹಾರಾಜಗೂ ಸೈ ಓದುವಾರ ಕಡೆ ವಾರ ದೇವರು ಹೇಳಿದ್ರು, ಏನು ಗೊತ್ತಾ, ಎಲ್ಲ ವರಗಳನ್ನು ನಿಮಗೆ ಕೊಟ್ಟು ಈ ಲೋಕದಲ್ಲಿ ಬಡತನ ಅಲ್ಲ, ಶಾಪ ಅಲ್ಲ, ಕೊರತೆ ಅಲ್ಲ, ಎಲ್ಲವೂ ಕೂಡ ನಿಮ್ಮ ಪಾದದ ಕೆಳಗೆ ಹಾಕಿ ತುಳಿಯುವ ಶಕ್ತಿ. ಹಲ್ಲೆಲೂಯಾ. ಅಂದ್ರೆ ಎಲ್ಲದರಿಂದ ಬಿಡುಗಡೆ ಪ್ರಿಯರೇ. ಎಲ್ಲ ರೀತಿ ನಿಂತ್ಕೊಳ್ಳಿ, ಈ ಸಮಯದಲ್ಲಿ ಎಲ್ಲ ರೀತಿ ನಿಂತ್ಕೊಳ್ಳಿ. ಆತ ಲೋಕಕ್ಕೆ ನರ ರೂಪದಲ್ಲಿ ಬಂದಿದ್ದಾನೆ ಪ್ರಿಯರೇ. ಅಷ್ಟು ನಿನ್ನ ಪ್ರೀತಿ ಮಾಡಿದ್ದಾನೆ. ಇವತ್ತು ನೀನು ಆತನಿಗೆ ಬೆನ್ನು ತೋರಿಸಬೇಡ. ಇವತ್ತು ನೀನು ಆತನಿಗೆ ನೋವು ಪಡಿಸುವ ಕಾರ್ಯಗಳನ್ನು ಮಾಡಬೇಡ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಕಣ್ಣು ಮುಚ್ಚರಿ, ಎಲ್ಲರೂ ಕಣ್ಣು ಮುಚ್ಚರಿ, ಎಲ್ಲರೂ ಕಣ್ಣು ಮುಚ್ಚರಿ, ಎಲ್ಲರೂ ಕಣ್ಣು ಮುಚ್ಚರಿ. ಸರ್ವಶಕ್ತಿಯುಳ್ಳ ದೇವರೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. 1 ನಿಮಿಷ ಪ್ರಾರ್ಥನೆ ಮಾಡ್ರಿ.